ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಕ್ಲಾಸಸ್ ಅಕಾಡೆಮಿ. ನಿಮಗೆ ತಿಳಿದಿರೋ ಹಾಗೆ ಮೈ ಕ್ಲಾಸಸ್ ಅಕಾಡೆಮಿ ಒಳಗ ನಾವು ಆನ್ಲೈನ್ ಒಳಗ ತರಬೇತಿಯನ್ನು ನೀಡ್ತಾ ಇದ್ದೀವಿ. ನೀವು ಮನೆಯಲ್ಲೇ ಕೂತ್ಕೊಂಡು ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಬಹುದಾಗಿದೆ. ಅಂದ್ರೆ ನೀವು ಮೈ ಕ್ಲಾಸಸ್ ಅಕಾಡೆಮಿ ಅಂತಕ್ಕಂತ ಆಪ್ ಇದೆ. ಈ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರತಿದಿನ ತರಗತಿಗಳನ್ನ ಏನ್ ಮಾಡಬಹುದು ಕೇಳಿಕೊಂಡು ನೀವು ಮನೆಯಲ್ಲಿನ ಏನ್ ಮಾಡಬಹುದಪ್ಪ ಅಂತಂದ್ರೆ ನಿಮ್ಮ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಬಹುದಾಗಿದೆ. ವಿದ್ಯಾರ್ಥಿಗಳನ್ನ ನಿಮ್ಗೆ ಮೊನ್ನೆ ದಿನ ಹೇಳಿದೆ ಅಂಕಿಗಳು ಮತ್ತೆ ಸಂಖ್ಯೆಗಳು. ಅಂಕಿಗಳು ಅಂತಂದ್ರೆ ಏನು ಮತ್ತೆ ಸಂಖ್ಯೆಗಳಂದ್ರೆ ಏನು? ಕೇವಲ ಒಂದು ಅಂಶವನ್ನ ಮಾತ್ರ ಹೊಂದಿದ್ರೆ ಅದನ್ನ ನಾವೇನಂತ ಕರಿತೀವಿ? ಅಂಕಿಗಳು ಅಂತ ಕರಿತೀವಿ. ಹೌದಾ? 0 ಇಂದ 9 ಇರ್ತಕ್ಕಂಥವುಗಳಿಗೆ ನಾವೇನಂತ ಕರಿತೀವಿ? ಅಂಕಿಗಳು ಅಂತ ಕರಿತೀವಿ. ಈ ಅಂಕಿಗಳಿಂದ ರಚನೆ ಆಗಿರ್ತಕ್ಕಂಥವುಗಳಿಗೆ ನಾವೇನಂತ ಕರಿತೀವಿ? ಸಂಖ್ಯೆಗಳು ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಹೌದಾ? ಅವು ಎಷ್ಟಾದ್ರೂ ಆಗಿರ್ಬೋದು. 1 ಅಂಕಿಯ ಸಂಖ್ಯೆ ಆಗಿರ್ಬಹುದು, ಅಥವಾ 2 ಅಂಕಿಯ ಸಂಖ್ಯೆ ಆಗಿರ್ಬಹುದು, ಅಥವಾ 3 ಅಂಕಿಯ ಸಂಖ್ಯೆ ಆಗಿರ್ಬಹುದು, ಅಥವಾ 4 ಅಂಕಿಯ ಸಂಖ್ಯೆ ಆಗಿರ್ಬಹುದು. ಇವುಗಳನ್ನ ನಾವೇನಂತ ಕರಿತೀವಿ? ಸಂಖ್ಯೆಗಳು ಅಂತ ಕರಿತೀವಿ ಅಂತೇಳಿ ನಾವು ಹೋದ ತರಗತಿಯಲ್ಲಿ ನಿಮ್ಗೆ ಏನ್ ಮಾಡಿದ್ದೆ? ಹೇಳ್ಕೊಟ್ಟಿದ್ದೆ. ಅಷ್ಟೇ ಅಲ್ಲ, ನಿಮ್ಗೆ ಏನ್ ಮಾಡಿದ್ದೆಪ್ಪ ಅಂದ್ರೆ ಸ್ಥಾನ ಮತ್ತೆ ಸ್ಥಾನ ಬೆಲೆ ಮತ್ತೆ ಮುಖ ಬೆಲೆ ಇವುಗಳ ಬಗ್ಗೆನೂ ಸಹಿತ ನಾನ್ ನಿಮ್ಗ ಹೋದ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಆಮೇಲೆ ಸಂಖ್ಯೆಗಳನ್ನ ಯಾವ ರೀತಿಯಾಗಿ ವಿಸ್ತರಿಸಿ ಬರಿಬೇಕು, ಸಂಖ್ಯೆಗಳನ್ನ ಯಾವ ರೀತಿಯಾಗಿ ವಿಸ್ತರಿಸಿ ಬರಿಬೇಕು. ಅಷ್ಟೇ ಅಲ್ಲ, ವಿಸ್ತರಿಸಿ ಬರೆದಂತ ಸಂಖ್ಯೆಗಳನ್ನ ಯಾವ ರೀತಿಯಾಗಿ ಸಂಖ್ಯೆಗಳಲ್ಲಿ ಬರಿಬೇಕು ಅನ್ನೋದನ್ನು ಸಹಿತ ಏನ್ ಮಾಡಿದ್ದೆ? ಹೇಳ್ಕೊಟ್ಟಿದ್ದೆ. ಹಾಗಾದ್ರೆ ಇವತ್ತಿನ ತರಗತಿಯೊಳಗ ಒಂದ್ ಅಂಕಿಯ ಅಂದ್ರೆ ಅಂಕಿಯ ಗರಿಷ್ಠ ಸಂಖ್ಯೆ ಮತ್ತೆ ಕನಿಷ್ಠ ಸಂಖ್ಯೆ. ಹೌದಾ? ನಾನು ನಿಮ್ಗೆ ಹೇಳಿದ್ದೆ 1 ಅಂಕಿ ಅಂತಂದ್ರೆ ಕೇವಲ ಒಂದು ಅಂಶವನ್ನ ಮಾತ್ರ ಹೊಂದಿರ್ತದೆ. ಆಮೇಲೆ 2 ಅಂಕಿ ಅಂತಂದ್ರೆ 2 ಅಂಶಗಳನ್ನ ಹೊಂದಿರ್ತತಿ. 3 ಅಂಕಿ ಅಂತಂದ್ರೆ 3 ಅಂಶಗಳನ್ನ ಹೊಂದಿರ್ತತಿ. 4 ಅಂಕಿ ಅಂದ್ರೆ ಇಲ್ಲಿ ಎಷ್ಟು ಸಂಖ್ಯೆಗಳಿರ್ತಾವು? ಎಷ್ಟು ಅಂಕಿಗಳಿರ್ತಾವ? 4 ಅಂಕಿಗಳಿರ್ತಾವ. 4 ಅಂಕಿಗಳಿದ್ರೆ ನಾವು ಅದನ್ನ ಏನಂತ ಕರಿತೀವಿ? 4 ಅಂಕಿಯ ಸಂಖ್ಯೆ ಅಂತ ಕರಿತೀವಿ. 5 ಅಂಕಿ ಇದ್ರೆ ನಾವು ಅದನ್ನ ಏನಂತ ಕರಿತೀವಿ? 5 ಅಂಕಿಯ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಹಿಂಗ ಈ ಅಂಕಿಗಳಲ್ಲಿ ಗರಿಷ್ಠ ಸಂಖ್ಯೆ ಯಾವುದು ಮತ್ತೆ ಕನಿಷ್ಠ ಸಂಖ್ಯೆ ಯಾವುದು? ಗರಿಷ್ಠ ಅಂದ್ರೆ ಅತಿ ದೊಡ್ಡದು, ಕನಿಷ್ಠ ಅಂತಂದ್ರೆ ಅತಿ ಚಿಕ್ಕದು. ಯಾವುದು ಅನ್ನೋದನ್ನ ಏನ್ ಮಾಡೋಣ ಅಂತ ನೋಡೋಣ. ಓಕೆ, ಇನ್ನ ಗರಿಷ್ಠ ಸಂಖ್ಯೆ 1 ಅಂಕಿಯ ಗರಿಷ್ಠ ಸಂಖ್ಯೆ ಯಾವ್ದಪ್ಪ ಅಂದ್ರೆ 9. 1 ಅಂಕಿಯ ಕನಿಷ್ಠ ಸಂಖ್ಯೆ ಯಾವುದು? 1. ನೋಡ್ರಿ, 1ರ ನಂತರ ಯಾವ್ದು ಬರ್ತದೆ ಅಂತಂದ್ರೆ 2 ಬರ್ತದೆ. 1ರ ನಂತರ ಯಾವ್ದು ಬರ್ತತಿ? 2 ಬರ್ತತಿ. ಹೌದಾ? 1ರ ಹಿಂದ್ಗಡೆ ಯಾವ್ದು ಬರ್ತತಿ? 0 ಬರ್ತತಿ. ನಿಮಗ್ ಗೊತ್ತೈತಿ 0 ಅಂತಂದ್ರೆ ಏನು ಇಲ್ಲ ಅಂತ ಅರ್ಥ. 0 ಅಂತಂದ್ರೆ ಏನು ಇಲ್ಲ. ಇಲ್ಲಿ 2 ಅನ್ನೋದು ಈ 1ಗಿಂತ ಏನೈತಿ? ದೊಡ್ಡದೈತಿ. ನಾವು 1 ಅಂಕಿಯ ಕನಿಷ್ಠ ಸಂಖ್ಯೆ ಕೇಳಾಕುಂತೀವಿ ಅಂದ್ರೆ ಇದಕ್ಕಿಂತ 1 ಅಂಕಿ ಒಳಗ ಇದಕ್ಕಿಂತ 1ಗಿಂತ ಸಣ್ಣದ ಯಾವುದೂ ಇಲ್ಲ. ಅರ್ಥ ಆಗಂತತಿ? ಈ 1 ಅಂಕಿ ಒಳಗ 1ಗಿಂತ ಚಿಕ್ಕದು ಯಾವುದೂ ಇಲ್ಲ. ಅದಕ್ಕೋಸ್ಕರ 1 ಅಂಕಿಯ ಕನಿಷ್ಠ ಸಂಖ್ಯೆ ಯಾವ್ದಪ್ಪ ಅಂತಂದ್ರೆ 1. 1 ಅಂಕಿಯ ಕನಿಷ್ಠ ಸಂಖ್ಯೆ ಯಾವುದು? 1. ಇನ್ನ 1 ಅಂಕಿಯ ಗರಿಷ್ಠ ಸಂಖ್ಯೆ. 1 ಅಂಕಿಯ ಗರಿಷ್ಠ ಸಂಖ್ಯೆ. ಗರಿಷ್ಠ ಅಂತಂದ್ರೇನು? ದೊಡ್ಡದು ಅಂತ ಅರ್ಥ. ಗರಿಷ್ಠ ಅಂತಂದ್ರೇನು? ದೊಡ್ಡದು ಅಂತ ಅರ್ಥ. 1 ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು ಅಂದ್ರೆ 9. ನೋಡ್ರಿ, 9 ಹಿಂದ್ಗಡೆ ಎಷ್ಟೈತಿ? 8 ಐತಿ. 9 ನಂತರ ಯಾವ್ದು ಬರ್ತತಿ? 10 ಬರ್ತತಿ. ಹೌದಾ? ನೋಡ್ರಿ, 8 9ಗಿಂತ ಏನೈತಿ? ಸಣ್ಣದೈತಿ. 9 8ಗಿಂತ ಏನೈತಿ? ದೊಡ್ಡದೈತಿ. ನಾವು ಗರಿಷ್ಠ ಸಂಖ್ಯೆ ಕೇಳಾಕುಂತೀವಿ. ಹೌದಾ? ಈ ಗರಿಷ್ಠ ಸಂಖ್ಯೆ ಯಾವುದು? 9. 9ರ ನಂತರ ಯಾವ್ದು ಬರ್ತತಿ? 10 ಬರ್ತತಿ. ಈ 10ರೊಳಗ 2 ಅಂಕಿ ಬರ್ತಾವ. ಒಂದು 1 ಐತಿ, ಮತ್ತೊಂದು ಏನೈತಿ? 0 ಐತಿ. 2 ಅಂಕಿಗಳು ಸೇರ್ಕೊಂಡು ಏನಾಗಿದಾವೆ? 10 ಆಗಿದೆ. ಹಾಗಾದ್ರೆ 2 ಅಂಕಿಗಳು ಸೇರ್ಕೊಂಡು 10 ಆಗೈತಪ್ಪ ಅಂದ್ರೆ 10 ಅನ್ನೋದು ಏನಾಗ್ತತಿ ಹೇಳಿದ್ರೆ 2 ಅಂಕಿಯ ಸಂಖ್ಯೆ ಆಗ್ತತಿ. 10 ಅನ್ನೋದು ಏನಾಗ್ತತಿ? 2 ಅಂಕಿಯ ಸಂಖ್ಯೆ ಆಗ್ತದೆ. ನಾವೇನ್ ಹೇಳಾಕುಂತೀವಿ ಅಂದ್ರೆ ಇಲ್ಲೇ 1 ಅಂಕಿಯ ಗರಿಷ್ಠ ಸಂಖ್ಯೆ. ಹಾಗಾದ್ರೆ 1 ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು? 9. 1 ಅಂಕಿಯ ಗರಿಷ್ಠ ಸಂಖ್ಯೆ ಯಾವ್ದಾಗ್ತದೆ ಹೇಳ್ರಿ? 9 ಆಗ್ತದೆ. ಇನ್ನು ಅದೇ ರೀತಿಯಾಗಿ 2 ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು? 99. ಈ 99ಕ್ಕೆ ನಾವು 1 ಕೂಡಿಸ್ರಿ ಎಷ್ಟಾಗ್ತದ? 100 ಆಗ್ತತಿ. ಇಲ್ಲಿ ಎಷ್ಟು ಸಂಖ್ಯೆ ಬಂದು? ಎಷ್ಟು ಅಂಕಿಗಳು ಎಷ್ಟು ಬಂದು? 3 ಬಂದಾವ. 1 0 0. ಒಟ್ಟಾರೆ ಎಷ್ಟು ಅಂಕಿಗಳು ಬಂದಾವಲ್ಲ? 3 ಅಂಕಿಗಳು ಬಂದಾವ. 3 ಅಂಕಿಗಳು ಬಂದಾವಪ್ಪ ಅಂತಂದ್ರೆ 99ಕ್ಕಿಂತ ದೊಡ್ಡದು 100. ಹೌದಾ? ಗರಿಷ್ಠ ಸಂಖ್ಯೆ ಯಾವುದು? 99ಕ್ಕಿಂತ ದೊಡ್ಡದು ಯಾವುದು? 100. 100ರೊಳಗ 3 ಅಂಕಿ ಬಂದಾವ. ಹಾಗಾದ್ರೆ ಇದು
ಮೂರ್ ಅಂಕಿಯ ಗರಿಷ್ಠ ಸಂಖ್ಯೆ ಸಾರಿ 2 ಅಂಕಿಯ ಗರಿಷ್ಠ ಸಂಖ್ಯೆ ಆಗ್ತೈತೆ ಇಲ್ಲ, ಯಾಕಂದ್ರೆ ಇದ್ರೊಳಗೆ ಎಷ್ಟು ಅಂಕಿ ಬಂದಾವ್? 3 ಅಂಕಿ ಬಂದಾವ್. ಅದಕ್ಕೋಸ್ಕರ 2 ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು? 99. 99ರೊಳಗ ಏನದಾವಪ್ಪ ಅಂತಂದ್ರೆ 2 ಅಂಕಿಗಳು ಬರ್ತಾವ. ಅದಕ್ಕೋಸ್ಕರ ಗರಿಷ್ಠ ಸಂಖ್ಯೆ 2 ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು? 99. ಇನ್ನ 2 ಅಂಕಿಯ ಕನಿಷ್ಠ ಸಂಖ್ಯೆ 2 ಅಂಕಿಯ ಕನಿಷ್ಠ ಸಂಖ್ಯೆ ಯಾವುದು ಅಂತಂದ್ರೆ 10. 10ರ ನಂತರ 11 ಬರ್ತೈತಿ. 10ರ ನಂತರ ಯಾವ್ದು ಬರ್ತೈತಿ? 11 ಬರ್ತೈತಿ. ಹಾಗಾದ್ರೆ ಇದಕ್ಕಿಂತ ಸಣ್ಣದೈತೋದಿಲ್ಲ, ಕನಿಷ್ಠ ಐತೋದಿಲ್ಲ. ಇನ್ನ 10ರ ಹಿಂದ್ಗಡೆ 9 ಬರ್ತೈತಿ. 9 ಅಂದಾಗ ಅದು 1 ಅಂಕಿ ಸಂಖ್ಯೆ ಆಗ್ತೈತಿ. 2 ಅಂಕಿ ಸಂಖ್ಯೆ ಆಗ್ತೈತಿ ಅದು ಇಲ್ಲ. ಅದಕ್ಕೋಸ್ಕರ 2 ಅಂಕಿಯ ಕನಿಷ್ಠ ಸಂಖ್ಯೆ ಯಾವುದು? 10. 2 ಅಂಕಿಯ ಕನಿಷ್ಠ ಸಂಖ್ಯೆ ಯಾವ್ದು ಬರ್ತೈತಿ? 10 ಬರ್ತೈತಿ. ಇನ್ನು ಅದೇ ರೀತಿಯಾಗಿ 3 ಅಂಕಿಯ ಗರಿಷ್ಠ ಸಂಖ್ಯೆ 999. 999 ಒಂದ್ ಸೇರಿಸಿ ಎಷ್ಟಾಗ್ತೈತಿ? 1000 ಆಗ್ತೈತಿಲ್ಲ. 1000ದೊಳಗೆ ಎಷ್ಟು ಅಂಕಿಗಳು ಬಂದಾವು? 1 2 3 4 ಅಂಕಿ ಬಂದಾವ. ಹಾಗಾದ್ರೆ ನಾವೇನ್ ಹೇಳಕ್ ಕುಂತೇವಿ? ಇಲ್ಲಿ 3 ಅಂಕಿಯ ಗರಿಷ್ಠ ಸಂಖ್ಯೆ ಹೇಳಕ್ ಕುಂತೇವೆ. ಹಾಗಾದ್ರೆ 3 ಅಂಕಿಯ ಗರಿಷ್ಠ ಸಂಖ್ಯೆ ಯಾವುದು? 999. ಇನ್ನು ಅದೇ ರೀತಿ ನೋಡ್ರಿ, 3 ಅಂಕಿಯ ಕನಿಷ್ಠ ಸಂಖ್ಯೆ 3 ಅಂಕಿಯ ಕನಿಷ್ಠ ಸಂಖ್ಯೆ ಯಾವ್ದು ಬರ್ತೈತಿ? 100 ಬರ್ತೈತಿ. 3 ಅಂಕಿಯ ಕನಿಷ್ಠ ಸಂಖ್ಯೆ ಯಾವ್ದು ಬರ್ತೈತಿ? 100 ಬರ್ತೈತಿ. 100ಕ್ಕೆ ಒಂದ್ ಸೇರಿಸಿದ್ರೆ 101 ಬರ್ತೈತಿ. 100ಕ್ಕಿಂತ ಹೆಚ್ಚಿಗೆ ಆಯ್ತಾ? ನಾವು ಏನ್ ಕೇಳಾಕ್ ಕುಂತೀವಿ? ಕನಿಷ್ಠದ ಕೇಳಾಕ್ ಕುಂತೀವಿ. 100ರೊಳಗೆ ಒಂದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರ್ತದದು? 99 ಬರ್ತೈತಿ. 99ರೊಳಗೆ ಎಷ್ಟು ಅಂಕಿ ಬಂದಾವು? 2 ಅಂಕಿ ಬಂದಾವು. ನಾವ್ ಹೇಳಾಕ್ ಕುಂತಿದ್ದು 3 ಅಂಕಿಯ ಕನಿಷ್ಠ ಸಂಖ್ಯೆ. ಹಾಗಾದ್ರೆ 3 ಅಂಕಿಯ ಕನಿಷ್ಠ ಸಂಖ್ಯೆ ಯಾವ್ದು ಬರ್ತೈತಿ ಹೇಳ್ರಿ? 100 ಬರ್ತೈತಿ. ಇನ್ನ 4 ಅಂಕಿಯ ಗರಿಷ್ಠ ಸಂಖ್ಯೆ 9999. 9999ಕ್ಕೆ ನೀವು ಒಂದನ್ನ ಪ್ಲಸ್ ಮಾಡಿದ್ರೆ ಅದೆಷ್ಟು ಬರ್ತೈತಿ? 10,000 ಬರ್ತೈತಿ. ಎಷ್ಟು ಬರ್ತೈತಿ ಹೇಳ್ರಿ? 10,000 ಬರ್ತೈತಿ. 10,000ದೊಳಗೆ ಇರ್ತಕ್ಕಂಥ ಅಂಕಿಗಳು 1 2 3 4 ಮತ್ತೆ 5 ಅಂಕಿಯ ಸಂಖ್ಯೆ ಬರ್ತಾವ, ಹೌದಿಲ್ಲ? ಅದಕ್ಕೋಸ್ಕರ 10,000 ಅನ್ನೋದೇನ? 5 ಅಂಕಿಯ ಕನಿಷ್ಠ ಸಂಖ್ಯೆ ಆಗ್ತೈತಿ. ಇನ್ನು 9,999 ಅನ್ನೋದು 4 ಅಂಕಿಯ ಗರಿಷ್ಠ ಸಂಖ್ಯೆ ಆಗ್ತೈತಿ. ಹಾಗಾದ್ರೆ 4 ಅಂಕಿಯ ಕನಿಷ್ಠ ಸಂಖ್ಯೆ ಯಾವುದು? 1,000. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ನೋಡ್ರಿ, ಅದೇ ರೀತಿ ನೋಡ್ರಿ 5 ಅಂಕಿಯ ಗರಿಷ್ಠ ಸಂಖ್ಯೆ 99,999. 99,999 5 ಅಂಕಿಯ ಗರಿಷ್ಠ ಸಂಖ್ಯೆ ಅಂದ್ರೆ ಅತಿ ದೊಡ್ಡ ಸಂಖ್ಯೆ. 5 ಅಂಕಿಯ ಗರಿಷ್ಠ ಸಂಖ್ಯೆಗೆ ನಾವು ಒಂದನ್ನ ಕೂಡಿಸಿದ್ರೆ ಎಷ್ಟು ಬರ್ತೈತಿ? 1 ಲಕ್ಷ ಬರ್ತೈತಿ. 1 ಲಕ್ಷ ಬಂದಿತ್ತು ಅಂದ್ರೆ ಬಿಡಿ 10 100 1000 10,000 ಲಕ್ಷ ಬಂದೈತಿ. ನೋಡಿ ಎಷ್ಟು ಸಂಖ್ಯೆ ಅದಾವ? 1 2 3 4 5 6 ಅಂಕಿಗಳು ಬರ್ತಾವ. ನಾವ್ ಹೇಳಕ್ ಕುಂತಿದ್ದಿಲ್ಲ 5 ಅಂಕಿ. ಓಕೆ, ಹಾಗಾದ್ರೆ 5 ಅಂಕಿಯ ಗರಿಷ್ಠ ಸಂಖ್ಯೆ 99,999. 5 ಅಂಕಿಯ ಕನಿಷ್ಠ ಸಂಖ್ಯೆ 10,000. ಅದೇ ರೀತಿಯಾಗಿ 6 ಅಂಕಿಯ ಗರಿಷ್ಠ ಸಂಖ್ಯೆ 9,99,999. ಇನ್ನ 6 ಅಂಕಿಯ ಗರಿಷ್ಠ ಸಂಖ್ಯೆ 1 ಲಕ್ಷ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, 1 ಅನ್ನೋದು 1 ಅಂಕಿಯ ಕನಿಷ್ಠ ಸಂಖ್ಯೆ, 9 ಅನ್ನೋದು 1 ಅಂಕಿಯ ಗರಿಷ್ಠ ಸಂಖ್ಯೆ. 9ಕ್ಕೆ 1 ಕೂಡಿಸಿದ್ರೆ ಎಷ್ಟಾಗ್ತತಿ? 10 ಆಗ್ತತಿ. 10 ಅನ್ನೋದು 2 ಅಂಕಿಯ ಕನಿಷ್ಠ ಸಂಖ್ಯೆ. ಇನ್ನು 2 ಅಂಕಿಯ ಗರಿಷ್ಠ ಸಂಖ್ಯೆ 99. 99ಕ್ಕೆ ಮತ್ತೆ 1 ಕೂಡಿಸಿದ್ರೆ ಎಷ್ಟಾಗ್ತತಿ? 100 ಆಗ್ತತಿ. 100 ಅನ್ನೋದು 3 ಅಂಕಿಯ ಕನಿಷ್ಠ ಸಂಖ್ಯೆ. ಇನ್ನ 3 ಅಂಕಿಯ ಗರಿಷ್ಠ ಸಂಖ್ಯೆ 999. ಈ 999ಕ್ಕೆ ಮತ್ತೆ 1 ಕೂಡಿಸಿದ್ರೆ ಎಷ್ಟಾಗ್ತತಿ? 1,000 ಆಗ್ತತಿ. 1,000 4 ಅಂಕಿಯ ಕನಿಷ್ಠ ಸಂಖ್ಯೆ. ಇನ್ನು 4 ಅಂಕಿಯ ಗರಿಷ್ಠ ಸಂಖ್ಯೆ ಯಾವ್ದು ಬರ್ತದೆ ಹೇಳ್ರಿ? 9,999. ಈ 9,999ಕ್ಕೆ ಮತ್ತೆ 1 ಕೂಡಿಸಿದ್ರೆ ಎಷ್ಟಾಗ್ತದೆ? ಅದು 10,000 ಆಗ್ತದೆ. 10,000 ಅನ್ನೋದು 5 ಅಂಕಿಯ ಕನಿಷ್ಠ ಸಂಖ್ಯೆ. ಹಾಗಾದ್ರೆ 5 ಅಂಕಿಯ ಗರಿಷ್ಠ ಸಂಖ್ಯೆ 99,999. ಈ 99,999ಗೆ ಮತ್ತೆ 1 ಪ್ಲಸ್ ಮಾಡಿ ಎಷ್ಟು ಬರ್ತದೆ ಹೇಳಿದ್ರೆ? 1 ಲಕ್ಷ ಬರ್ತದೆ. 1 ಲಕ್ಷ ಅನ್ನೋದು 6 ಅಂಕಿಯ ಕನಿಷ್ಠ ಸಂಖ್ಯೆ. ಇನ್ನು 6 ಅಂಕಿಯ ಗರಿಷ್ಠ ಸಂಖ್ಯೆ ಯಾವ್ದು ಬರ್ತೈತಿ? 9,99,999. ಓಕೆ, ಈ ಸಂಖ್ಯೆಗಳಂಗ ವಿಸ್ತಾರ ಹಾಕೊಂತ ಹೋಗ್ತಾವ ಇವು. ಇನ್ನು ನೆಕ್ಸ್ಟ್ 7 ಅಂಕಿ ಬರ್ತೈತಿ, 8 ಅಂಕಿ, 9 ಅಂಕಿ, 10 ಅಂಕಿ. ಈ ರೀತಿ ಅಂಕಿಗಳು ಏನಾಗ್ತಾ ಹೋಗ್ತಾವ? ಇಲ್ಲಿ ಬರ್ತಕ್ಕಂಥ ಅಂಕಿಗಳು ಹೋಗ್ತಾವ ಹೆಚ್ಚಿಗೆ ಹಾಕೊಂತ ಹೋಗ್ತಾವ. ಹೆಂಗ್ ಹೆಚ್ಚಿಗೆ ಆಗ್ತಾವಲ್ಲ ಅವುಗಳ ಬೆಲೆನೂ ಕೂಡ ಏನಾಗ್ತಾ ಇರ್ತೈತಿ? ಹೆಚ್ಚಿಗೆ ಹಾಕೊಂತ ಹೋಗ್ತಾ ಇರ್ತೈತಿ. ಓಕೆ, ನಿಮ್ಗ ಇಲ್ಲಿವರೆಗೂ ನಿಮ್ಮ ಒಂದು
ಸ್ಟಡಿಗೆ ನಿಮ್ಮ ಒಂದು ಬುದ್ಧಿಮಟ್ಟಕ್ಕೆ ಪ್ರೆಸೆಂಟ್ ಇರ್ತಕ್ಕಂಥ ಬುದ್ಧಿಮಟ್ಟಕ್ಕೆ ಇಷ್ಟ ಸಾಕು ಅಂತ ನನಗೆ ಅನಿಸ್ತದೆ. ಆಕ್ಚುಲಿ ನಿಮ್ ಪುಸ್ತಕದಲ್ಲಿ 5 ಅಂಕಿ ಒಳಗೆ ಮಾತ್ರ ಕೊಟ್ಟಿದ್ದಾರೆ, 5 ಅಂಕಿವರೆಗೆ ಮಾತ್ರ ಕೊಟ್ಟಿದ್ದಾರೆ. ನಾನು ನೀವು ತಿಳ್ಕೊಳ್ಳಿ ಅಂತ ಹೇಳಿ ಇದನ್ನು ಸಹಿತ ಏನ್ ಮಾಡಿದ್ರೆ ಎಕ್ಸ್ಟ್ರಾ ಏನ್ ಮಾಡಿದ್ರೆ ಸೇರಿಸಿದ್ದೇನೆ. ನೀವು ನೀಟಾಗಿ ಏನ್ ಮಾಡ್ಬೇಕಂತಂದ್ರೆ ನಿಮ್ಮ ಪುಸ್ತಕದೊಳಗೆ ಇದನ್ನ ಏನ್ ಮಾಡ್ಕೋಬೇಕು, ನೋಟ್ಸ್ ಮಾಡ್ಕೋಬೇಕು. ಇದನ್ನ ನೀಟಾಗಿ ನಿಮ್ ಪುಸ್ತಕದೊಳಗ ವಿಡಿಯೋ ಪಾಸ್ ಮಾಡಿ ನಿಮ್ ನೋಟ್ಬುಕ್ ತಗೋರಿ, ಅದ್ರೊಳಗೆ ಕುತ್ಕೊಂಡು ನೀಟಾಗಿ ಏನ್ ಮಾಡ್ರಿ ಬರ್ಕೋರಿ. ಬರ್ಕೊಂಡು ಪ್ರತಿನಿತ್ಯ ನೀವು ನೋಡಾಕ್ ಕುಂತ್ರಿ ಅಂದ್ರೆ ನಿಮ್ಗೆ ಏನಾಗ್ತೈತಿ, ಈಸಿ ಆಗ್ತೈತಿ. ನಿಮ್ಗೆ ಅರ್ಥ ಆಗ್ಲಿಕ್ಕೆ ಮತ್ತೊಂದ್ಸಲ ಏನ್ ಮಾಡಿ ವಿಡಿಯೋನ ನೋಡ್ಕೊಂತ ಹೋಗ್ರಿ, ಏನಾಗ್ತೈತಿ ಈಸಿಯಾಗಿ ಅರ್ಥ ಆಗ್ತೈತಿ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಇದು ಗೊತ್ತಾಯ್ತಲ್ಲ, ಕನಿಷ್ಠ ಸಂಖ್ಯೆ ಮತ್ತೆ ಗರಿಷ್ಠ ಸಂಖ್ಯೆ. ಇನ್ನು ನೆಕ್ಸ್ಟ್ ಕೆಳಗಿನ ಅಂಕಿಗಳನ್ನು ಬಳಸಿ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತೆ ಅತಿ ಚಿಕ್ಕ ಸಂಖ್ಯೆಯನ್ನ ರಚನೆ ಮಾಡುದು. ಹೌದಾ, 5 ಅಂಕಿಯ ಹಂಗಂದ್ರೆ 5 ಅಂಕಿ ಅಂದ್ರೆ ಎಷ್ಟು ಅಂಕಿಗಳು ಇರ್ಬೇಕು, ಅದ್ರೊಳಗೆ ಟೋಟಲ್ 5 ಅಂಕಿ ಇರ್ಬೇಕು. ಇಲ್ಲಿ ಆಲ್ರೆಡಿ ಅಂಕಿಗಳನ್ನು ಕೊಟ್ಟಿದ್ದಾರೆ ಅವರು. ಈ ಅಂಕಿಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೇಕಂತಂದ್ರೆ 5 ಅಂಕಿಯ ಕನಿಷ್ಠ ಸಂಖ್ಯೆ, ಕನಿಷ್ಠ ಅಂತಂದ್ರೆ ಯಾವ್ದು, ಸಣ್ಣದು, ಅತಿ ಸಣ್ಣದು. ಗರಿಷ್ಠ ಅಂತಂದ್ರೆ ಯಾವ್ದು, ಅತಿ ದೊಡ್ಡದು. ಓಕೆ, ಇಲ್ಲಿ ಕೊಟ್ಟಂತ ಅಂಕಿ ಒಳಗೆ ಅತಿ ಚಿಕ್ಕ ಸಂಖ್ಯೆಯನ್ನ ಮತ್ತೆ ಅತಿ ದೊಡ್ಡ ಸಂಖ್ಯೆಯನ್ನ ಏನ್ ಮಾಡ್ಬೇಕು, ರಚನೆ ಮಾಡ್ಬೇಕು. ಹಾಗಾದ್ರೆ ಆ ಸಂಖ್ಯೆ ಒಳಗೆ ಎಷ್ಟು ಅಂಕಿಗಳು ಇರಬೇಕು, 5 ಅಂಕಿ ಇರ್ಬೇಕು. 5 ಅಂಕಿ ಇರ್ತಕ್ಕಂತ ಸಂಖ್ಯೆಗಳನ್ನ ನೀವೇನ್ ಮಾಡ್ಬೇಕಂದ್ರೆ ರಚನೆಯನ್ನ ಮಾಡ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ. ಮೊದಲಿಗೆ ದೊಡ್ಡ ಸಂಖ್ಯೆ ರಚನೆ ಮಾಡೋಣ. ಓಕೆ, ಹಾಗಾದ್ರೆ ಇದ್ರೊಳಗೆ ಅತಿ ದೊಡ್ಡದು ಯಾವ್ದೈತಿ, 4, 2, 3, 5, 6. ಇದ್ರೊಳಗೆ ಅತಿ ದೊಡ್ಡ ಅಂಕಿ ಯಾವುದು, 6. ಓಕೆ, ಅದಕ್ಕಿಂತ ಸ್ವಲ್ಪ ಚಿಕ್ಕದು ಯಾವುದು, 5. ಅದಕ್ಕಿಂತ ಚಿಕ್ಕದು 4. ಅದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದು 3. ಅದ್ರ ನೆಕ್ಸ್ಟ್ ಬರೋದೇನಪ್ಪಾ, 2. ಹಾಗಾದ್ರೆ 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವ್ದು ರಚನೆ ಆಯ್ತು ಹಂಗಂದ್ರೆ 65,432. ಇನ್ನು ಅತಿ ಚಿಕ್ಕ ಸಂಖ್ಯೆಯನ್ನ ರಚನೆ ಮಾಡೋಣ. ಇಲ್ಲಿ ಕೊಟ್ಟಂತ ಅಂಕಿಗಳಿಂದ ಅತಿ ಚಿಕ್ಕ ಸಂಖ್ಯೆಯನ್ನ ರಚನೆ ಮಾಡೋದು. ನೋಡ್ರಿ, ಅತಿ ದೊಡ್ಡ ಸಂಖ್ಯೆ ರಚನೆ ಮಾಡ್ಬೇಕಂದಾಗ ಇಲ್ಲಿ ಇರ್ತಕ್ಕಂತ ಅಂಕಿಗಳಲ್ಲಿ ಅತಿ ದೊಡ್ಡದು ಯಾವ್ದೈತಲ್ಲ ಅದನ್ನ ಮೊದಲು ಬರಿಬೇಕು. ಓಕೆ, ದೊಡ್ಡ ಸಂಖ್ಯೆ ರಚನೆ ಮಾಡ್ಬೇಕು ಅಂತಂದಾಗ ಇಲ್ಲಿ ಕೊಟ್ಟಂತ ಅಂಕಿಗಳಲ್ಲಿ ದೊಡ್ಡದು ಯಾವ್ದೈತಲ್ಲ ಅದನ್ನ ಏನ್ ಮಾಡ್ಬೇಕು, ಫಸ್ಟ್ ಬರಿಬೇಕು. ಅದನ್ನ ನೆಕ್ಸ್ಟ್ ಅದಕ್ಕಿಂತ ಸಣ್ಣದು ಯಾವ್ದೈತಲ್ಲ ಅದನ್ನ ಬರಿಬೇಕು. ಓಕೆ, ಇನ್ನು ನೆಕ್ಸ್ಟ್ ಚಿಕ್ಕ ಸಂಖ್ಯೆ ರಚನೆ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಈಗ ದೊಡ್ಡ ಸಂಖ್ಯೆ ಅಂದಾಗ ನಾವು ಏನ್ ಮಾಡಿದೀವಿ, ಫಸ್ಟ್ ದೊಡ್ಡದು ಬರ್ದೇವಿ. ಚಿಕ್ಕ ಸಂಖ್ಯೆ ರಚನೆ ಮಾಡ್ಬೇಕಂದ್ರೆ ಮೊದ್ಲು ಯಾವ್ದು ಬರಿಬೇಕು, ವೆರಿ ಗುಡ್, ಮೊದ್ಲು ಯಾವ್ದು ಬರಿಬೇಕಂತಂದ್ರೆ ಅತಿ ಚಿಕ್ಕ ಸಂಖ್ಯೆ ಬರಿಬೇಕು. ಯಾವ ಸಂಖ್ಯೆ ಬರಿಬೇಕು ಹೇಳ್ರಿ, ಚಿಕ್ಕ ಸಂಖ್ಯೆನ ಏನ್ ಮಾಡ್ಬೇಕು, ಬರಿಬೇಕು. ಓಕೆ, ಹಾಗಾದ್ರೆ ನೋಡ್ರಿ, ದೊಡ್ಡ ಸಂಖ್ಯೆ ರಚನೆ ಮಾಡ್ಬೇಕಾದಾಗ ದೊಡ್ಡ ಅಂಕಿನ ಮೊದಲು ಬರಿಬೇಕು, ಚಿಕ್ಕ ಸಂಖ್ಯೆ ರಚನೆ ಮಾಡ್ಬೇಕಾದಾಗ ಚಿಕ್ಕ ಸಂಖ್ಯೆನ ಮೊದಲು ಬರಿಬೇಕು. ಹಾಗಾದ್ರೆ ಇದ್ರೊಳಗ ಅತಿ ಚಿಕ್ಕದು ಯಾವ್ದು ಬರ್ತೈತಿ, 2 ಬರ್ತೈತಿ. ಅದ್ರ ನೆಕ್ಸ್ಟ್ ಯಾವ್ದು ಬರ್ತೈತಿ, 3, ಆಮೇಲೆ 4, ಆಮೇಲೆ 5, ಆಮೇಲೆ 6. ಇವಾಗ ರಚನೆ ಆಯ್ತಾ, 23,456. ನೋಡ್ರಿ, 6, 5, 4, 3, 2. ಇದನ್ನ ಉಲ್ಟಾ ಬರೀರಿ, 2, 3, 4, 5, 6. ಅರ್ಥ ಆಗಂತ ನಾ ಹೇಳೋದು, ಚಿಕ್ಕ ಸಂಖ್ಯೆ ಅಂದಾಗ ಅತಿ ಚಿಕ್ಕದನ್ನ ಮೊದಲು ಬರಿಬೇಕು, ದೊಡ್ಡ ಸಂಖ್ಯೆ ರಚನೆ ಮಾಡ್ಬೇಕಾದಾಗ ಅತಿ ದೊಡ್ಡದನ್ನ ಏನ್ ಮಾಡ್ಬೇಕು, ಮೊದಲು ಬರಿಬೇಕು. ಓಕೆ, ಇನ್ನು ನೆಕ್ಸ್ಟ್ ಇಲ್ಲೊಂದು ನೋಡೋಣ. ಓಕೆ, ಇಲ್ಲಿ ದೊಡ್ಡ ಸಂಖ್ಯೆ ರಚನೆ ಮಾಡೋಣ ನಾವು. ಹಾಗಾದ್ರೆ 2, 0, 3, 7, 4. 5 ಅಂಕಿ ಅದಾವ. ಹಾಗಾದ್ರೆ ಈ 5 ಅಂಕಿ ಒಳಗ ನಾವು 5 ಅಂಕಿಯ ಅತಿ ದೊಡ್ಡ ಸಂಖ್ಯೆನ ರಚನೆ ಮಾಡ್ಬೇಕು. ಹಾಗಾದ್ರೆ ಮೊದ್ಲು ಯಾವ್ದು ಬರಿಬೇಕು ನೋಡ್ರಿ, ಇದ್ರೊಳಗೆ ಯಾವ್ದು ದೊಡ್ಡದು ಬರ್ತೈತಿ, 7 ದೊಡ್ಡದು ಬರ್ತೈತಿ. ಫಸ್ಟ್ ಏನ್ ಮಾಡ್ಬೇಕು, 7 ಬರಿಬೇಕು. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಚಿಕ್ಕದು 4, ಅದಕ್ಕಿಂತ ಸ್ವಲ್ಪ ಚಿಕ್ಕದು 3, ಅದಕ್ಕಿಂತ ಚಿಕ್ಕದು 2, ಅದಕ್ಕಿಂತ ಚಿಕ್ಕದು ಯಾವುದು 0. ಹಾಗಾದ್ರೆ 74,320. ಅತಿ ದೊಡ್ಡ ಸಂಖ್ಯೆ ರಚನೆ ಆಯ್ತಾ, ಕೊಟ್ಟಂತ ಅಂಕಿಗಳಿಂದ 5 ಅಂಕಿ ಅತಿ ದೊಡ್ಡ ಸಂಖ್ಯೆ ರಚನೆ ಆಯ್ತಾ. ಈಗ 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ರಚನೆ ಮಾಡೋಣ. ಓಕೆ, ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಇದನ್ನೇನು ಬರ್ದಿರ್ತಿರಲ್ಲ ಇದನ್ನ ಉಲ್ಟಾ ಬರೀರಿ, ಚಿಕ್ಕ ಸಂಖ್ಯೆ ರಚನೆ ಆಕತಿ ಅಂತ ಹೇಳಿದ್ದೆ. ಈಗ ಉಲ್ಟಾ ಬರೆದ್ ನೋಡೋಣ. ಫಸ್ಟ್ ಯಾವ್ದು ಬರ್ತೈತಿ, 0, ಆಮೇಲೆ
2, ಆಮೇಲೆ 3, ಆಮೇಲೆ 4, ಆಮೇಲೆ 7. ಇದನ್ನ ಓದ್ರಿ ಹಂಗಂದ್ರೆ ಎಷ್ಟಿದು 2347. ಇಲ್ಲಿ ಬರೀರಿ 2347. ನೀವ್ ಹಿಂಗ ಬರೀತೀರಿ ಹೌದಿಲ್ಲ? 2347 ಹಾಗಾದ್ರೆ ಎಷ್ಟು ಅಂಕಿ ಅದಾವ ಇದ್ರೊಳಗ? ಎಷ್ಟು ಅಂಕಿ ಅದಾವು? 4 ಅಂಕಿ ಅದಾವ. ನಾನ್ ನಿಮ್ಗೆ ಏನ್ ಹೇಳಿದ್ದೆ? 5 ಅಂಕಿಯ ಸಂಖ್ಯೆಯನ್ನ ರಚನೆ ಮಾಡ್ರಿ ಅಂತ ಹೇಳಿದ್ದೆ. ಹಾಗಾದ್ರೆ ಇಲ್ಲಿರ್ತಕ್ಕಂತ ಅಂಕಿಗಳೆಷ್ಟು? 4. ನಾವು ರಚನೆ ಮಾಡಕ್ ಹೇಳಿದ್ದೆಷ್ಟು? 5 ಅಂಕಿಯ ಸಂಖ್ಯೆಗಳನ್ನ. ಎಂತ ಸಂಖ್ಯೆಗಳನ್ನ? 5 ಅಂಕಿಯ ಸಂಖ್ಯೆಗಳನ್ನ ನಾವೇನ್ ಮಾಡಕ್ ಹೇಳಿವಿ? ರಚನೆಯನ್ನ ಮಾಡಕ್ ಹೇಳಿವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ರೀತಿ 74,320 ಕೊನೆಗೆ 0 ಬಂದಾಗ ಅದನ್ನ ನಾವು ಡೈರೆಕ್ಟ್ ಆಗಿ ಇಲ್ಲಿ ಏನ್ ಮಾಡಬಾರ್ದು? ಹಚ್ಚಬಾರದು. ಯಾಕಂದ್ರೆ ನಾನು ನಿಮ್ಗೆ ಹೇಳಿದ್ದೆ 0 ಅಂದ್ರೆ ಏನು ಇಲ್ಲ. 0 ಅಂದ್ರೆ ಏನು ಇಲ್ಲ. ಇದು ಸಂಖ್ಯೆಗಳ ಪಕ್ಕದಲ್ಲಿ 0 ಬಂದತ್ತೆ ಅಂದ್ರೆ ನಾವು ಅದನ್ನ ಹಿಡಿದು ಓದೋಂಗೆ ಇಲ್ಲ. ನಾವು ಅದನ್ನ ಬಿಟ್ಟ ಏನ್ ಮಾಡ್ತೇವೆ? ಓದ್ತೇವೆ. ಹಂಗಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತ ಬೆಲೆ ಏನಾಗೋದ ಇರೋದಿಲ್ಲ. ಇದಕ್ಕೆ 0ಗೆ ಯಾವುದೇ ರೀತಿಯಾದಂತ ಬೆಲೆ ಏನಾಗಿರೋದಿಲ್ಲ, ಇರೋದಿಲ್ಲ. ಹಾಗಾದ್ರೆ ಈ ರೀತಿ ಇದ್ದಾಗ ನಾವ್ ಹೆಂಗ್ ರಚನೆ ಮಾಡ್ಬೇಕು? ಈ ರೀತಿ ಇದೆ, ನಾವ್ ಹೆಂಗ್ ರಚನೆ ಮಾಡ್ಬೇಕಂದ್ರೆ 0 ಬಿಟ್ಟು ಬಿಡ್ಬೇಕು. ಮೊದ್ಲಿಕ್ಕೆ ಏನ್ ಮಾಡ್ಬೇಕ? 0 ಬಿಟ್ಟು ಬಿಡ್ಬೇಕು. 0ಕ್ಕಿಂತ ಸಣ್ಣದ್ ಯಾವ್ದೈತಿ? ಸರಿ, 0ಕ್ಕಿಂತ ಸ್ವಲ್ಪ ದೊಡ್ಡದು ಯಾವ್ದೈತಿ? 2 ಐತಿ. ಮೊದ್ಲಿಕ್ಕೆ ಏನ್ ಮಾಡ್ಬೇಕು? 2 ಬರಿಬೇಕು. ಫಸ್ಟ್ ಏನ್ ಮಾಡ್ಬೇಕು? 2ಅನ್ನ ಬರಿಬೇಕು. ಇಲ್ಲಿ 0ಕ್ಕಿಂತ ಸ್ವಲ್ಪ ದೊಡ್ಡದು ಯಾವ್ದೈತಿ? 2 ಐತಿ ಹೌದಿಲ್ಲ? ಓಕೆ, 2. ನೆಕ್ಸ್ಟ್ 3 ಬರೆಯೋಣ. 3 ಬೇಡ. ಅದಕ್ಕಿಂತ ಅದ್ರ ನೆಕ್ಸ್ಟ್ ಏನ್ ಮಾಡ್ಬೇಕು? 0 ಬರಿಬೇಕು. ಫಸ್ಟ್ 2 ಬರಿಬೇಕ, ಆಮೇಲೆ ಅದಕ್ಕಿಂತ ಸರಿ ಮೊದ್ಲು ಇದ್ರೊಳಗೆ 0ಕ್ಕಿಂತ ಸ್ವಲ್ಪ ದೊಡ್ಡದು 2 ಐತಿ. ಮೊದ್ಲು 2 ಬರಿಬೇಕ, ಆಮೇಲೆ ಏನ್ ಮಾಡ್ಬೇಕು? 0 ಬರಿಬೇಕು. ನೆಕ್ಸ್ಟ್ ಅದಕ್ಕಿಂತ 2ಕ್ಕಿಂತ ದೊಡ್ಡದು 3, ಅದಕ್ಕಿಂತ ದೊಡ್ಡದು 4, ಅದಕ್ಕಿಂತ ದೊಡ್ಡದು ಎಷ್ಟಾಗ್ತದೆ ಹೇಳ್ರಿ? 7 ಆಗ್ತದೆ. ಹಾಗಾದ್ರೆ ಇವಾಗ ಹೋದ್ರಿ 20,347. ಹಾಗಾದ್ರೆ ಇದ್ರೊಳಗೆ ನೋಡ್ರಿ 1, 2, 3, 4, 5 ಅಂಕಿ ಬಂದಾವ. ಹಾಗಾದ್ರೆ 5 ಅಂಕಿ ಸಂಖ್ಯೆ ರಚನೆ ಆಯ್ತು. ಓಕೆ, ನಾನು ನಿಮ್ಗೆ ಆಗ್ಲಿಕ್ಕೆ ಹೇಳ್ಕೊಟ್ಟಿದ್ದೆ. ಮೊದ್ಲಿಗೆ ಇದನ್ನ ಏನ್ ಮಾಡ್ರಿ? ದೊಡ್ಡ ಸಂಖ್ಯೆ ಬರೀರಿ, ಚಿಕ್ಕ ಸಂಖ್ಯೆ ಬರೀರಿ, ಅದನ್ನ ಉಲ್ಟಾ ಬರೀರಿ ಅಂತ ಹೇಳ್ಬಿಟ್ಟಿದ್ದೆ. ಒಂದ್ ವೇಳೆ ಅಲ್ಲಿ ಏನಾದ್ರು 0 ಇತ್ತು ಅಂತಂದ್ರೆ ನೀವ್ ಅದನ್ನ ಹಿಂಗ್ ಉಲ್ಟಾ ಬರೆದ್ ಬಿಟ್ರಿ ಅಂದ್ರೆ ಏನಾಗ್ತದೆ ಹೇಳೋದು? ತಪ್ಪಾಗ್ತದೆ. ಅಲ್ಲಿ 4 ಅಂಕಿಯ ಸಂಖ್ಯೆ, 5 ಅಂಕಿಯ ಸಂಖ್ಯೆ, ಈ ರೀತಿ ನೀವು ಯಾವ ಸಂಖ್ಯೆಯನ್ನು ರಚನೆ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ ಆ ಸಂಖ್ಯೆ ಏನಾಗಂಗಿಲ್ಲ, ರಚನೆ ಆಗಂಗಿಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ 0ಕ್ಕಿಂತ ಸ್ವಲ್ಪ ದೊಡ್ಡದಿರ್ತಕ್ಕಂಥ ಸಂಖ್ಯೆಯನ್ನ ಮೊದ್ಲು ಬರಿಬೇಕು, ಆಮೇಲೆ ಏನ್ ಬರಿಬೇಕ? 0 ಬರಿಬೇಕು. ಓಕೆ, ಒಂದ್ ವೇಳೆ ಇಲ್ಲಿ ನೋಡ್ರಿ ಈ ರೀತಿ ಇತ್ತು ಅಂತ ಅನ್ಕೋರಿ. ಈ ರೀತಿ ಒಂದ್ ಸಂಖ್ಯೆಗಳನ್ನ 5 ಅಂಕಿನ ಕೊಟ್ಟಿರಿ. ಈ ರೀತಿ 5 ಅಂಕಿ ಕೊಟ್ಟಾಗ ಅತಿ ದೊಡ್ಡ ಸಂಖ್ಯೆ ರಚನೆ ಮಾಡ್ರಿ ಅಂದ್ರೆ ನಿಮ್ಗೆ ಗೊತ್ತೈತಿ. ಮೊದ್ಲು ಏನ್ ಬರೀದು? ದೊಡ್ಡದು ಯಾವುದು? 7, ಅದಕ್ಕಿಂತ ಸಣ್ಣದು 5, ಅದಕ್ಕಿಂತ ಸಣ್ಣದು 3, ಆಮೇಲೆ 2 0 ಅದಾವ. 2 0 ಏನ್ ಮಾಡ್ಬಿಟ್ರಿ? ಇಟ್ಟು ಬಿಟ್ರಿ. 75,300 ದೊಡ್ಡ ಸಂಖ್ಯೆ ರಚನೆ ಆಯ್ತು. ಎಂತ ಸಂಖ್ಯೆ ರಚನೆ ಆಯ್ತು? ದೊಡ್ಡ ಸಂಖ್ಯೆ ಏನಾಯ್ತು? ರಚನೆ ಆಯ್ತು. ಒಂದ್ ವೇಳೆ ಚಿಕ್ಕ ಸಂಖ್ಯೆ ರಚನೆ ಮಾಡ್ಬೇಕು ಅಂದಾಗ ಇದನ್ನ ಏನ್ ಬರೆಯೋಂಗಿಲ್ಲ, ನಾವು ಉಲ್ಟಾ ಬರೆಯೋಂಗಿಲ್ಲ. 0 0 3 5 7 ಈ ರೀತಿ ನಾವ್ ಈ ಸಂಖ್ಯೆನ ಏನ್ ಮಾಡಂಗಿಲ್ಲ, ಉಲ್ಟಾ ಬರೆಯಕ್ ಆಗಲ್ಲ. ಒಂದ್ ವೇಳೆ ಬರದ್ರ 357 ಆಗ್ತತಿ. 3 ಅಂಕಿಯ ಸಂಖ್ಯೆ ಏನಾಗ್ತತಿ? ರಚನೆ ಆಗ್ತತಿ. ಅವಾಗ ಏನ್ ಮಾಡ್ಬೇಕಂದ್ರೆ ಇದ್ರೊಳಗ 0ಕ್ಕಿಂತ ಸ್ವಲ್ಪ ದೊಡ್ಡದು ಯಾವ್ದೈತಿ? 3 ಐತಿ. ಫಸ್ಟ್ ಏನ್ ಮಾಡ್ಬೇಕು? 3 ಬರಿಬೇಕು. ಆಮೇಲೆ 2 0 ಅದಾವಲ್ಲ, 2 0 ಇಲ್ಲೇ ಕೊಡ್ಬೇಕು. ಓಕೆ, ಆಮೇಲೆ ಏನ್ ಮಾಡ್ಬೇಕು? 5, ನೆಕ್ಸ್ಟ್ 7. ಇವಾಗ 30,057. 5 ಅಂಕಿ ಸಂಖ್ಯೆ ರಚನೆ ಆಯ್ತಲ್ಲ. ಅಂದ್ರೆ 1 0 ಐತಿ ಅಂತೇಳಿ ಮೊದ್ಲು 1 0 ಕೊಟ್ಟು ಆಮೇಲೆ ನಾವು ಈ ರೀತಿ ಸಂಖ್ಯೆಗಳನ್ನ ಏನ್ ಮಾಡ್ಬಾರ್ದು? ಬರಿಬಾರ್ದು. ಈ ರೀತಿ 1 ಮಾತ್ರ 0 ಕೊಟ್ಟು ಈ ರೀತಿ ಏನ್ ಮಾಡ್ಬಾರ್ದು? ಬರಿಬಾರ್ದು. ಚಿಕ್ಕ ಸಂಖ್ಯೆ ರಚನೆ ಮಾಡ್ಬೇಕಂದ್ರೆ ಎಷ್ಟು 0 ಅದಾವಲ್ಲ ಆ 0ನ ಮೊದ್ಲೇಕ ಏನ್ ಮಾಡ್ಬಿಡ್ಬೇಕು? ಬರ್ದು ಬಿಡ್ಬೇಕು. ಫಸ್ಟ್ ಎಷ್ಟು 0 ಅದಾವಲ್ಲ ಅದನ್ನ ಏನ್ ಮಾಡ್ಬೇಕು? ಫಸ್ಟ್ ಏನ್ ಮಾಡ್ಬೇಕು? ಬರಿಬೇಕು. ಆಮೇಲೆ ಉಳಿದಂತ ಅಂಕಿಗಳನ್ನ ಏನ್ ಮಾಡ್ಬೇಕು? ಬರಿಬೇಕು. ಅಂದಾಗ ಈ ರೀತಿ ಚಿಕ್ಕ ಸಂಖ್ಯೆ ಏನಾಗ್ತದೆ ಹೇಳಿ ರಚನೆ ಆಗ್ತದೆ. ನಾ ಹೇಳೋದು ಅರ್ಥ ಆಗಂತಲ್ಲ? ನಾ ಹೇಳೋದು ನಿಮ್ಗೆ ಅರ್ಥ ಆಗ್ಲಿಕ್ಕಂದ್ರೆ, ಕನ್ಫ್ಯೂಷನ್ಸ್ ಇದ್ರೆ, ಫಾಸ್ಟ್ ಆದ್ರೆ ಇನ್ನೊಂದ್ಸಲ ನಿಧಾನ ಕೂತ್ಕೊಂಡು ಮತ್ತ ಪೂರ್ತಿ ಕ್ಲಾಸನ್ನ ಏನ್ ಮಾಡ್ರಿ? ನೋಡ್ಕೊರಿ. ಪದೇ ಪದೇ ನೀವು ಕ್ಲಾಸ್ ನಿಮ್ಗೆ ಏನಾರ ಡೌಟ್ ಬಂತಂದ್ರೆ ಪದೇ ಪದೇ ನೀವು ಕ್ಲಾಸನ್ನ ನೋಡ್ಕೊಳ್ಳೋದ್ರಿಂದ ನಿಮ್ ಡೌಟ್ ಏನಾಗ್ತದೆ? ಕ್ಲಿಯರ್ ಆಗ್ತದೆ. ಓಕೆನಾ? ಇನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇರ್ತಕ್ಕಂಥದ್ದು ಮತ್ತೊಂದು ಅಂಕಿ ಕೊಟ್ಟಿದ್ದಾರೆ. 8 5 9 3 1. ಇಲ್ಲಿರ್ತಕ್ಕಂಥ ಅಂಕಿಗಳನ್ನ ಬಳಸ್ಕೊಂಡು 5 ಅಂಕಿಯ ದೊಡ್ಡ ಸಂಖ್ಯೆ ರಚನೆ ಮಾಡೋಣ. ಫಸ್ಟ್
ಹಾಗಾದ್ರೆ ಇದ್ರೊಳಗೆ ದೊಡ್ಡ ಅಂಕಿ ಯಾವ್ದೈತಿ? 9. 9 ಫಸ್ಟ್ ಬರ್ತದೆ. ಅದಕ್ಕಿಂತ ಚಿಕ್ಕದು 8, ಅದಕ್ಕಿಂತನೂ ಚಿಕ್ಕದು 5, ಅದಕ್ಕಿಂತ ಚಿಕ್ಕದು 3, 3ಕ್ಕಿಂತ ಚಿಕ್ಕದೆಷ್ಟು? 1. ಹಾಗಾದ್ರೆ 98,531 ದೊಡ್ಡ ಸಂಖ್ಯೆ ರಚನೆ ಆಯ್ತಾ? ಇದನ್ನ ಚಿಕ್ಕ ಸಂಖ್ಯೆ ರಚನೆ ಮಾಡ್ಬೇಕಂದ್ರೆ ಯಾವುದೇ ರೀತಿ 0 ಇಲ್ಲ. 0 ಐತಿ? 0 ಐತಿ ಇಲ್ಲೇ ಇಲ್ಲ ಅಂದಾಗ ಇದನ್ನ ಉಲ್ಟಾ ಬರ್ದ್ಬಿಟ್ರೆ ನಮ್ಗೆ ಏನ್ ರಚನೆ ಆಗ್ತದೆ? ಚಿಕ್ಕ ಸಂಖ್ಯೆ ರಚನೆ ಆಗ್ತದೆ. ಹಾಗಾದ್ರೆ ನೋಡೋಣ. ಫಸ್ಟ್ 1, 3, 5, 8, 9 ಇದನ್ನ ಉಲ್ಟಾ ಬರ್ದೇವಿ ಈಗ. ಹಾಗಾದ್ರೆ 13,589 ಚಿಕ್ಕ ಸಂಖ್ಯೆ ಏನಾಯ್ತು? ರಚನೆ ಆಯ್ತು. ಇನ್ನು ನೆಕ್ಸ್ಟ್ ನೋಡೋಣ. ಓಕೆ, ಈಗ ನೋಡ್ರಿ 4, 9, 0, 7, 5 ಇಲ್ಲಿರ್ತಕ್ಕಂಥವು ಎಷ್ಟು? 5 ಅಂಕಿಗಳು. ಹಾಗಾದ್ರೆ ಈ 5 ಅಂಕಿಗಳಿಂದ 5 ಅಂಕಿ ದೊಡ್ಡ ಸಂಖ್ಯೆ ರಚನೆ ಮಾಡೋಣ. ಇದ್ರೊಳಗೆ ಅತಿ ದೊಡ್ಡದು ಯಾವುದು? 9. 9 ಫಸ್ಟ್ ಬರ್ತೈತಿ. ಅದಕ್ಕಿಂತ ಸ್ವಲ್ಪ ಚಿಕ್ಕದು 7, 7ಕ್ಕಿಂತ ಚಿಕ್ಕದು 5, 5ಕ್ಕಿಂತ ಚಿಕ್ಕದು 4, ಆಮೇಲೆ ಕೊನೆಗೆ ಏನ್ ಬರ್ತೈತಿ? 0 ಬರ್ತೈತಿ. ಹಾಗಾದ್ರೆ ಓದ್ರಿ 97,540. ಇದನ್ನ ಉಲ್ಟಾ ಬರೆದ್ರೆ ಏನಾಗ್ತತಿ? ಚಿಕ್ಕ ಸಂಖ್ಯೆ ರಚನೆ ಆಗ್ತದೆ. ಹಾಗಾದ್ರೆ ಇಲ್ಲಿ ಲಾಸ್ಟಿಗೆ ಏನೈತಿ? 0 ಐತಿ. 0 ಐತಪ್ಪ ಅಂದ್ರೆ ನಾವು ಅದನ್ನ ನೇರವಾಗಿ ಏನ್ ಮಾಡಬಾರ್ದು? ಉಲ್ಟಾ ಬರಿಬಾರ್ದು. ಫಸ್ಟ್ ಏನ್ ಬರಿಬೇಕ? 4 ಬರಿಬೇಕ, ಆಮೇಲೆ 0. ನೆಕ್ಸ್ಟ್ ಹಂಗ ಉಲ್ಟಾ ಬರ್ಕೊಂತೀವಿ. 5, 7, 9 40,579. ಹಾಗಾದ್ರೆ ಚಿಕ್ಕ ಸಂಖ್ಯೆ ರಚನೆ ಆಯ್ತಾ? ದೊಡ್ಡ ಸಂಖ್ಯೆನೂ ರಚನೆ ಆಯ್ತಾ? ಈ ರೀತಿ ಸಂಖ್ಯೆಗಳನ್ನ ಕೊಟ್ಟಂತ ಅಂಕಿಗಳನ್ನ ಬಳಸಿ ನೀವು 5 ಅಂಕಿಯ ಸಂಖ್ಯೆ, 4 ಅಂಕಿಯ ಸಂಖ್ಯೆ, ಈ ರೀತಿ ನೀವೇನ್ ಮಾಡಬಹುದಾಗಿದೆ? ಸಂಖ್ಯೆಗಳ ರಚನೆಯನ್ನ ಮಾಡಬಹುದು. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಇನ್ನ ಕೆಳಗಿನ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯೋದು ಮತ್ತೆ ಇಳಿಕೆ ಕ್ರಮದಲ್ಲಿ ಬರೆಯೋದು. ಇಲ್ಲೇ ಸಂಖ್ಯೆ ಕೊಟ್ಟ 69,745, 45,009, 96,745, 38,637,000. ಇಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರೆ 1, 2, 3, 4, 5 ಸಂಖ್ಯೆ ಕೊಟ್ಟಾರ. ಈ 5 ಸಂಖ್ಯೆಗಳನ್ನ ಯಾವ ಕ್ರಮದೊಳಗೆ ಬರಿಬೇಕು? ಏರಿಕೆ ಕ್ರಮದಲ್ಲಿ ಬರಿಬೇಕು. ಏರುದು ಅಂತಂದ್ರೆ ಕೆಳಗಿನಿಂದ ಮೇಲ್ಗಡೆ ಹೋಗುದು. ಏರುದು ಅಂತಂದ್ರೆ ಏನು? ಕೆಳಗಡೆಯಿಂದ ಏನ್ ಮಾಡುದು? ಮೇಲಕ್ಕೆ ಹೋಗುದು, ಏರುದು. ಹಾಗಾದ್ರೆ ಕೆಳಗಡೆಯಿಂದ ಮೇಲಕ್ಕೆ ಹೋಗತ್ತೇನೋ ಮೊದ್ಲಿಗೆ ಏನಿರ್ತೇವೆ ನಾವು? ಮೊದ್ಲಿಗೆ ಏನಿರ್ತತಿ? ಸಣ್ಣದಿರ್ತದೆ. ಆಮೇಲೆ ಏನಾಗ್ತತಿ? ದೊಡ್ಡದಾಕೋಂತ ಏನ್ ಮಾಡ್ತದೆ? ಮೇಲ್ಗಡೆ ಏನ್ ಮಾಡ್ತದ? ಏರ್ತತಿ. ಹೌದಿಲ್ಲ? ಹಾಗಾದ್ರೆ ಅತಿ ಸಣ್ಣದನ್ನ ಏರಿಕೆ ಕ್ರಮದಲ್ಲಿ ಬರಿಬೇಕಾದ್ರೆ ಚಿಕ್ಕ ಸಂಖ್ಯೆನ ಮೊದಲು ಬರಿಬೇಕು. ಏರಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಚಿಕ್ಕ ಸಂಖ್ಯೆಯನ್ನ ಏನ್ ಮಾಡ್ಬೇಕಾಗ್ತತಿ? ಮೊದಲ ಬರಿಬೇಕಾಗ್ತತಿ. ಓಕೆ, ನೋಡ್ರಿ, ಏರಿಕೆ ಕ್ರಮದಲ್ಲಿ ಬರೆಯುವಾಗ ಚಿಕ್ಕ ಸಂಖ್ಯೆ ಮೊದಲು ಬರೆಯುವುದು. ಹೌದಾ? ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ಕೊಟ್ಟಂತ ಸಂಖ್ಯೆಯೊಳಗ ಯಾವ್ದು ಸಣ್ಣದಿರ್ತತಲ್ಲ ಅದನ್ನ ಏನ್ ಮಾಡ್ಬೇಕಾಗ್ತತಿ? ಮೊದ್ಲು ಬರಿಬೇಕಾಗ್ತದೆ. ಈ ಕೆಳಗಡೆ ಇನ್ನೊಂದು ಲೆಕ್ಕ ಕೊಟ್ಟಾರ. 57,000, 75,000, 57,500, 75,500, 34,905. ಈ ರೀತಿ ಏನ್ ಮಾಡ್ಯಾರಪ್ಪ ಅಂದ್ರೆ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇವೆಲ್ಲಾ ಸಂಖ್ಯೆಗಳು ನೋಡ್ರಿ 1, 2, 3, 4, 5 ಇವೆಲ್ಲ ಕೂಡ 5 ಅಂಕಿಯ ಸಂಖ್ಯೆಗಳಾಗಿದಾವ. ಎಲ್ಲಾನು ಎಂತ ಸಂಖ್ಯೆಗಳಾಗಿದಾವಪ್ಪ? ಇವು 5 ಅಂಕಿ ಸಂಖ್ಯೆ ಆಗ್ಯಾವ. ಈ ರೀತಿ ಕೊಟ್ಟಾಗ ನಾವೇನ್ ಮಾಡ್ಬೇಕಂದ್ರೆ ಮೊದಲೇದಾಗಿ 5 ಅಂಕಿ ಸಂಖ್ಯೆಯೊಳಗ ಸ್ಥಾನ ಯಾವ್ದಿರ್ತದೆ? 10,000ವರೆಗೂ ಸ್ಥಾನ ಇರ್ತದೆ. ಬಿಡಿ 10, 100, 1000, 10,000. 10,000ವರೆಗೂ ಅವು ಏನ್ ಮಾಡಿರ್ತಾವ? ಸ್ಥಾನಗಳನ್ನ ಹೊಂದಿರ್ತಾವ 5 ಅಂಕಿಯ ಸಂಖ್ಯೆಗಳು. ಹಾಗಾದ್ರೆ 5 ಅಂಕಿಯ ಸಂಖ್ಯೆಗಳಲ್ಲಿ 10,000ವರೆಗೂ ಸ್ಥಾನ ಇರ್ತದಪ್ಪ ಅಂದ್ರೆ ನಾವು ಅವುಗಳನ್ನ ಏರಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ಮೊದ್ಲು ಚಿಕ್ಕ ಸಂಖ್ಯೆ ಹುಡುಕ್ಬೇಕು. ಚಿಕ್ಕ ಸಂಖ್ಯೆ ಹುಡುಕ್ಬೇಕಂದ್ರೆ ಮೊದ್ಲೇಕ 10,000 ಸ್ಥಾನವನ್ನ ನೋಡ್ಕೋಬೇಕು. ಮೊದ್ಲಿಗೆ ಯಾವ ಸ್ಥಾನ ನೋಡ್ಕೋಬೇಕ? 10,000 ಸ್ಥಾನ ನೋಡ್ಬೇಕು. ಹಾಗಾದ್ರೆ ಮೊದ್ಲಿಗೆ ಇಲ್ಲಿ ಎಷ್ಟೈತಿ? 10,000 ಸ್ಥಾನದೊಳಗ 5 ಐತಿ, ಇಲ್ಲೇ 7 ಐತಿ. 5, 7, 3. ಹಾಗಾದ್ರೆ ಇವೆಲ್ಲದೊಳಗ ಅತಿ ಸಣ್ಣದ ಯಾವ್ದು? 3 ಬರ್ತೈತಿ. ಹಾಗಾದ್ರೆ 3 ಇರ್ತಕ್ಕಂಥದ್ದು 10,000 ಸ್ಥಾನದಲ್ಲಿ 3ಅನ್ನ ಹೊಂದಿರತಕ್ಕಂಥ ಸಂಖ್ಯೆ ಯಾವ್ದಪ್ಪ ಅಂದ್ರೆ 34,905. ಫಸ್ಟ್ ಯಾವ್ದು ಬರ್ತೈತಿ?
34,905. ಓಕೆ, ಇನ್ನು ನೆಕ್ಸ್ಟ್ ಯಾವ್ದು ಬರ್ತದೆ ನೋಡ್ರಿ. ನೆಕ್ಸ್ಟ್ 10,000 ಸ್ಥಾನ ನೋಡ್ರಿ. ಇಲ್ಲೇ 5 ಐತಿ, ಇಲ್ಲೇ 7 ಐತಿ. 5 ಮತ್ತೆ 7 ನೋಡ್ರಿ. ಇಲ್ಲಿನೂ 7 ಬಂದೈತಿ, ಇಲ್ಲಿನೂ 7 ಬಂದೈತಿ. ಬರೋದಿಲ್ಲ ಅವೆರಡು, 5ಕ್ಕಿಂತ ದೊಡ್ಡದದ. ಹಿಂದೆ ಚಿಕ್ಕದ ಯಾವ್ದು? ಇಲ್ಲಿನೂ 5 ಐತಿ, ಇಲ್ಲಿನೂ 5 ಐತಿ. ಹಾಗಾದ್ರೆ ಎರಡೂ ಕಡೆನೂ 5 ಅದಾವ. ಹಾಗಾದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ನಾವು? ಈ ರೀತಿ ಇದ್ದಾಗ ನೆಕ್ಸ್ಟ್ ಅದ್ರ ನಂತರ ಬರ್ತಕ್ಕಂಥ ಸ್ಥಾನ ನೋಡ್ಬೇಕು. ಅದ್ರ ನಂತರ ಯಾವ್ದೈತಿ? 1000 ಸ್ಥಾನ. 1000 ಸ್ಥಾನದೊಳಗೆ ಎಷ್ಟೈತಿ? 7 ಐತಿ. ಇಲ್ಲಿ ಕೂಡ 1000 ಸ್ಥಾನದೊಳಗೆ ಎಷ್ಟೈತಿ? 7 ಐತಿ. ಹಾಗಾದ್ರೆ ಇಲ್ಲಿನೂ 7 ಐತಿ, ಇಲ್ಲಿನೂ 7 ಐತಿ. ಎರಡು ಸೇಮ ಬಂದ ಹೋದಿಲ್ಲ, ಮತ್ತು ಕನ್ಫ್ಯೂಸ್. ಅವಾಗ ಏನ್ ಮಾಡ್ಬೇಕಂದ್ರೆ ಅದ್ರ ನೆಕ್ಸ್ಟ್ ಯಾವ್ದು ಬರ್ತದೆ ಅದನ್ನ ನೋಡ್ಕೋಬೇಕು. ನೋಡಿ, ಇಲ್ಲಿ ಏನೈತಿ? 0 ಐತಿ, ಇಲ್ಲೇನೈತಿ? 5 ಐತಿ. ಹಾಗಾದ್ರೆ 0 ದೊಡ್ಡದ, 5 ದೊಡ್ಡದ? ಯಾವ್ದು ದೊಡ್ಡದಾಗ್ತೈತಿ? 5 ಏನಾಗ್ತತಿ? ದೊಡ್ಡದಾಗ್ತೈತಿ. 0 ಏನಾಗ್ತತಿ? ಚಿಕ್ಕದಾಗ್ತೈತಿ. ನಾವು ಹೇಳಿದ್ದೆ ನಿಮ್ಗೆ ಏರಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ಮೊದ್ಲು ಏನ್ ಮಾಡ್ಬೇಕು? ಸಣ್ಣ ಸಂಖ್ಯೆ ಬರಿಬೇಕು. ಹಾಗಾದ್ರೆ 57,000 ಮತ್ತು 57,500 ಇದ್ರೊಳಗೆ ಸಣ್ಣದ ಯಾವ್ದು ಬರ್ತೈತಿ? 57,000 ಬರ್ತೈತಿ. ಅರ್ಥಗಂತತಿ. ಇನ್ನ ಅದ್ರ ನೆಕ್ಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಇಲ್ಲಿ 7 ಐತಿ, ಇಲ್ಲಿ 7 ಐತಿ. ಅದಕ್ಕಿಂತ ಸಣ್ಣದ ಯಾವ್ದು ಬರ್ತೈತಿಲ್ಲ? 57,500. ಓಕೆ, ಇನ್ನ ನೆಕ್ಸ್ಟ್ ನೋಡ್ರಿ. ಇಲ್ಲೇ ನಾನು ನಿಮ್ಗೆ ಹೇಳಿದ್ದೆ, ಇಲ್ಲಿನೂ 7 ಐತಿ, ಇಲ್ಲಿನೂ 7 ಐತಿ. ಈ ರೀತಿ ಇದ್ದಾಗ ಅದನ್ನ ನಂತರ ಸ್ಥಾನ ನೋಡ್ಕೋಬೇಕು. ನಂತರ ಸ್ಥಾನದೊಳಗ ಇಲ್ಲಿ 5 ಐತಿ, ಇಲ್ಲಿ 5 ಐತಿ, ಮತ್ತು ಸೇಮ ಬಂದವ. ಹಿಂಗಿದೆ ಮತ್ತೆ ಅದ್ರ ನೆಕ್ಸ್ಟ್ ಸ್ಥಾನ ಯಾವ್ದೈತಿ ನೋಡ್ಕೋಬೇಕು. ಅದ್ರ ನೆಕ್ಸ್ಟ್ ಸ್ಥಾನದೊಳಗ ನೋಡಿ, ಇಲ್ಲಿನೂ 0 ಐತಿ, ಇಲ್ಲಿನೂ 0 ಐತಿ. ಸೇಮ್ ಅದಾವ. ಅದ್ರ ನೆಕ್ಸ್ಟ್ ನೋಡ್ಕೊಳ್ಳಿ. ಇಲ್ಲಿ 0 ಐತಿ, ಇಲ್ಲಿ 0 ಐತಿ. ಸೇಮ್ ಅದಾವ. ನೆಕ್ಸ್ಟ್ ಅದ್ರ ನೆಕ್ಸ್ಟ್ ನೋಡ್ಕೊರಿ. ಇಲ್ಲಿ 0 ಐತಿ, ಮತ್ತೆ ಇಲ್ಲಿ ಏನೈತಿ? 5 ಐತಿ. ಹಾಗಾದ್ರೆ ಇವೆರಡರೊಳಗ ಚಿಕ್ಕದ ಯಾವ್ದು? ಹಂಗಂದ್ರೆ ಈ ಸಂಖ್ಯೆ ಏನಾಗ್ತತಿ? ಚಿಕ್ಕ ಸಂಖ್ಯೆ ಆಗ್ತತಿ. ಹಾಗಾದ್ರೆ ನೆಕ್ಸ್ಟ್ ಯಾವ್ದು ಬರ್ತೈತಿ? 75,000. ಅದ್ರ ನೆಕ್ಸ್ಟ್ ಉಳಿದಿರ್ತಕ್ಕಂಥ ಒಂದ ಹೌದಿಲ್ಲ? ಓಕೆ, 75,005. ಹಾಗಾದ್ರೆ ನಾವು ಸಂಖ್ಯೆಗಳನ್ನ ಏನ್ ಮಾಡಿವಪ್ಪ? ಇಲ್ಲಿ ಏರಿಕೆ ಕ್ರಮಗಳು ಬರ್ದೇವಿ. ಅಂದ್ರೆ ಸಂಖ್ಯೆಗಳು ಏನ್ ಮಾಡಾವಂತಾವ? ಇಲ್ಲಿ ಏರ್ಕೊಂತ ಹೊಂಟಾವ್. 34,905. ಮತ್ತದು ಹೆಚ್ಚಿಗೆಯಾಗಿ ಏನಾಗೈತಿ? 57,000 ಆಗೈತಿ. ಮತ್ತೆ ಹೆಚ್ಚಿಗೆಯಾಗಿ 57,500 ಆಗೈತಿ. ಮತ್ತೆ ಹೆಚ್ಚಿಗೆಯಾಗಿ ಏನಾಗೈತಿ? 75,000 ಆಗೈತಿ. ಮತ್ತೆ ಹೆಚ್ಚಿಗೆಯಾಗಿ 75,005 ಆಗೈತಿ. ಇಲ್ಲಿ ಅಂದ್ರೆ ಇಲ್ಲಿ ಸಂಖ್ಯೆಗಳು ಏನಾಗವಪ್ಪ ಅಂತಂದ್ರೆ ಏರ್ಕೊಂತ ಹೋಗಿದಾವ್. ಇದನ್ನ ನಾವೇನಂತ ಕರಿತೀವಿ? ಏರಿಕೆ ಕ್ರಮ ಅಂತ ಕರಿತೀವಿ. ಅರ್ಥಗಂತತಿ. ಏರಿಕೆ ಕ್ರಮ ಅಂದ್ರೆ ಮೊದ್ಲು ಯಾವ ಸಂಖ್ಯೆ ಬರಿಬೇಕು? ಚಿಕ್ಕ ಸಂಖ್ಯೆ ಬರಿಬೇಕು. ಯಾವ ಚಿಕ್ಕ ಸಂಖ್ಯೆ? ನಿಮ್ಗೇನ್ ಅಂಕಿ ಸಂಖ್ಯೆಗಳನ್ನ ಕೊಟ್ಟಿರ್ತಾರಲ್ಲ, ಸಂಖ್ಯೆಗಳನ್ನ ಕೊಟ್ಟು ಅವುಗಳನ್ನ ಏರಿಕೆ ಕ್ರಮದೊಳಗೆ ಬರೀರಿ ಅಂತ ಹೇಳ್ತಾರಲ್ಲ, ಅವಾಗ ನಾವು ಕೊಟ್ಟಂತ ಸಂಖ್ಯೆಯೊಳಗ ಅತಿ ಚಿಕ್ಕ ಸಂಖ್ಯೆಯನ್ನ ಆರಿಸಿ ಮೊದ್ಲಿಕ್ಕೆ ಏನ್ ಮಾಡ್ಬೇಕು? ಅದನ್ನ ಬರಿಬೇಕು ಏರಿಕೆ ಕ್ರಮದಲ್ಲಿ ಬರೆಯುವಾಗ. ಓಕೆ, ಇನ್ನು ನೆಕ್ಸ್ಟ್ ಮೇಲ್ಗಡೆ ಒಂದು ಉದಾಹರಣೆ ಐತಿ, ಅದನ್ನ ನೋಡೋಣ. ಹಾಗಾದ್ರೆ ಇಲ್ಲಿ ಏನ್ ಮಾಡಪ್ಪ ಅಂದ್ರೆ ಇಲ್ಲಿನೂ ಕೂಡ 5 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಮೊದಲೇ 69,745, 45,009, 96,745, 38,600 ಮತ್ತು 37,700. ಈ ರೀತಿ ಕೊಟ್ಟಾಗ ನಾ ಹೇಳಿದ್ದೆ ನಿಮ್ಗೆ ಫಸ್ಟ್ ಯಾವ್ದು ಅತಿ ದೊಡ್ಡ ಸ್ಥಾನ ಇರ್ತೈತಲ್ಲ ಅದನ್ನ ನೋಡ್ಕೋಬೇಕು. ಇದ್ರೊಳಗೆ ಅತಿ ದೊಡ್ಡ ಸ್ಥಾನ ಯಾವ್ದು? 10,000. 10,000 ಸ್ಥಾನಗಳಿಗೆ 6 ಐತಿ, 4, 9, 3, 3. 6, 4, 9 ಏನಾಗ್ತಾವ? ದೊಡ್ಡವಾಗ್ತಾವ. ಯಾವ್ದಕ್ಕಿಂತ 3ಕ್ಕಿಂತ ಏನಾಗ್ತಾವ? ದೊಡ್ಡವಾಗ್ತಾವ. ಹಾಗಾದ್ರೆ ಇಲ್ಲಿ 2 ಸಂಖ್ಯೆ 3 ಕೊಟ್ಟಾರ. ಇಲ್ಲಿನ 3 ಐತಿ, ಮತ್ತೆ ಇಲ್ಲಿನ ಏನೈತಿ? 3 ಐತಿ. ಹಿಂಗಿದಾಗ ನೆಕ್ಸ್ಟ್ ನೋಡ್ಕೋಬೇಕು. ಅದ್ರ ನೆಕ್ಸ್ಟ್ ಯಾವ್ದೈತಿ? ಒಂದ್ 8 ಐತಿ, ಮತ್ತೊಂದ್ ಏನೈತಿ? 7 ಐತಿ. ಹಾಗಾದ್ರೆ 1000 ಸ್ಥಾನದೊಳಗೆ ಇಲ್ಲಿ 8 ಐತಿ, ಇಲ್ಲಿ 1000 ಸ್ಥಾನದೊಳಗೆ 7 ಐತಿ. ಹಾಗಾದ್ರೆ ಸಣ್ಣದ ಯಾವ್ದು ಬರ್ತೈತಿ? 7 ಏನಾಗ್ತತಿ? ಸಣ್ಣದಾಗ್ತದೆ. ಹಾಗಾದ್ರೆ ಫಸ್ಟ್ ಯಾವ್ದು ಬರ್ತೈತಿ? 37,000. ನೋಡ್ರಿ, ಅದ್ರ ನೆಕ್ಸ್ಟ್ ಯಾವ್ದು ಬರ್ತೈತಿ? 38,600. ಹೌದಾ? ಈಗ ನೋಡ್ರಿ, ಅದ್ರ ನೆಕ್ಸ್ಟ್ 6, 4, 9 ಈ ಮೂರೊಳಗ ಸಣ್ಣ ಸಂಖ್ಯೆ ಯಾವ್ದು? 10,000ದೊಳಗ ಸಣ್ಣ ಅಂಕಿ ಯಾವ್ದು? 4. 45,009. ಇನ್ನ 10,000 ಸ್ಥಾನದೊಳಗ 6 ಮತ್ತು 9 ಚಿಕ್ಕದ ಯಾವುದು? 6. 69,745. ಇನ್ನು ಅದ್ರ ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು 96,745. ನೋಡಿ, ಸಂಖ್ಯೆಗಳನ್ನ ನೀವು ನೋಡ್ತಾ ಹೋದಾಗ ಇವು ಏರಿಕೆ ಕ್ರಮದಲ್ಲಿ ಇದಾವಂತ ನಿಮ್ಗೆ ಅನ್ಸಾಕುಂತತಿ.
ಮೊದ್ಲೇಕ್ 37,000, ಹೆಚ್ಚಿಗೆಯಾಗಿ 38,600, ಆಮೇಲೆ ಅದು ಹೆಚ್ಚಿಗೆಯಾಗಿ 45,900, ಮತ್ತೆ ಹೆಚ್ಚಿಗೆಯಾಗಿ 69,745, ಅದು ಮತ್ತಷ್ಟು ಹೆಚ್ಚಿಗೆಯಾಗಿ 96,745. ಈ ರೀತಿ ಸಂಖ್ಯೆಗಳ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆ ಏನ್ ಹಾಕೊಂತ ಹೋಗೈತಿಲ್ಲ, ಹೆಚ್ಚಿಗೆ ಹಾಕೊಂಡ್ ಹೋಗೈತಿ, ಏರಿಕೆಯನ್ನ ಕಂಡಿದೆ. ಇದನ್ನ ನಾವೇನಂತ ಕರಿತೀವಿ, ಏರಿಕೆ ಕ್ರಮ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಏರಿಕೆ ಕ್ರಮದೊಳಗ ಮೊದ್ಲು ಎಂತ ಸಂಖ್ಯೆ ಬರಿಬೇಕ, ಚಿಕ್ಕ ಸಂಖ್ಯೆ ಬರಿಬೇಕು. ಓಕೆ, ಏರಿಕೆ ಕ್ರಮದೊಳಗ ಕೊಟ್ಟಂತ ಸಂಖ್ಯೆಗಳಲ್ಲಿ ಮೊದಲೇದಕ್ಕೆ ನಾವು ಯಾವ ಸಂಖ್ಯೆ ಬರಿಬೇಕು, ಚಿಕ್ಕ ಸಂಖ್ಯೆನ ಏನ್ ಮಾಡ್ಬೇಕು, ಬರಿಬೇಕು. ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದರ ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು, ಅದರ ನಂತರ ಅದಕ್ಕಿಂತ ಸ್ವಲ್ಪ ದೊಡ್ಡದು. ಈ ರೀತಿ ಸಂಖ್ಯೆಗಳನ್ನ ನೀವ್ ಏನ್ ಮಾಡ್ತಾ ಹೋಗ್ಬೇಕು, ಏರಿಕೆ ಕ್ರಮದಲ್ಲಿ ಬರಿತಾ ಹೋಗ್ಬೇಕು. ನಾ ಯಾಕೆ ಹಿಂಗ್ ಮಾಡಾಕುಂತೇನಂದ್ರ ನಿಮ್ ಮ್ಯಾಲ ಏರಾಕುಂತದಂತ ನಿಮ್ಗೆ ಅರ್ಥ ಆಗ್ಬೇಕ, ಗೊತ್ತಾಯ್ತಾ? ಮ್ಯಾಲ ಏರಾಕುಂತದಂತ ನಿಮ್ಗೆ ಏನಾಗ್ಬೇಕು, ಅರ್ಥ ಆಗ್ಬೇಕು. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ ಅಂತ. ಇವನ್ನೆಲ್ಲ ನೀವು ನಿಮ್ ನೋಟ್ಬುಕ್ ಒಳಗ ನೀಟಾಗಿ ಬರ್ಕೋಬೇಕು. ನೀವು ಬರ್ಕೊಂಡ್ ಪ್ರತಿನಿತ್ಯ ಎರಡೇ ಎಕ್ಸಾಂಪಲ್ ನೋಡ್ರಿ ನೀವು ಪ್ರತಿನಿತ್ಯ. ಆಮೇಲೆ ನಿಮ್ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿರ್ತಾರಲ್ಲ ಪ್ರಾಕ್ಟೀಸ್, ಒಂದ್ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ರಿ. ನೀವು ಅಭ್ಯಾಸ ಕೊಟ್ಟಿರ್ತಾರಲ್ಲ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ರಿ. ನಿಮ್ಗೆ ಏನಾಗ್ತತಿ, ಈಸಿಯಾಗಿ ಎಲ್ಲಾನು ಕೂಡ ಏನಾಗ್ತದೆ, ಅರ್ಥ ಆಗ್ತತಿ. ಇಷ್ಟ ಇವತ್ತೊಂದು ದಿನ ಕ್ಲಾಸ್ ಕೇಳುದು ಬಿಟ್ಟು ಬಿಡುದು, ಒಂದ್ 8 ದಿನ ಬಿಟ್ಟು ಆಮೇಲೆ ತೆಗೆದು ನೋಡುದು, ನೋಟ್ಸ್ ನೋಡುದು ಅಂದ್ರೆ ಏನಾಗಂಗಿಲ್ಲ, ಅದು ಉಪಯೋಗ ಆಗಂಗಿಲ್ಲ. ನೀವು ಪ್ರತಿನಿತ್ಯ ಕ್ಲಾಸ್ಗಳನ್ನ ತೆಗೆದು ನೋಡಿದಾಗ ಅದು ನಿಮ್ಗೆ ಏನಾಗ್ತದೆ, ಅರ್ಥ ಆಗ್ತದೆ. ನೋಟ್ಸ್ ತೆಗೆದು ನೋಡ್ಬೇಕು ಪ್ರತಿದಿನಾನು. ಇನ್ನು ನೆಕ್ಸ್ಟ್ ಪೇಜ್ ನೋಡ್ರಿ, ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಅವಾಗ ನಾವು ಏನ್ ಮಾಡಿದ್ವಿ, ಏರಿಕೆ ಕ್ರಮದಲ್ಲಿ ಬರ್ತೀವಿ. ಏರಿಕೆ ಕ್ರಮದಲ್ಲಿ ಅಂತಂದಾಗ ಮೇಲ್ಗಡೆ ಏರ್ಕೊಂತ ಹೋಗೋದು. ಮೇಲ್ಗಡೆ ಏರ್ಕೊಂತ ಹೋಗ್ಬೇಕಂದ್ರೆ ಫಸ್ಟ್ ಯಾವ್ದು ಇರ್ಬೇಕು, ಚಿಕ್ಕ ಸಂಖ್ಯೆ ಇರ್ಬೇಕು. ಇನ್ನು ಇಳಿಕೆ ಕ್ರಮ ಅಂದಾಗ ಮೇಲಿಂದ ಕೆಳಗಡೆ ಏನ್ ಮಾಡುದು, ಇಳಿಯೋದು. ಇಳಿಕೆ ಕ್ರಮ ಅಂದಾಗ ಏನ್ ಮಾಡುದು, ಮೇಲಿಂದ ಕೆಳಗಡೆ ಇಳಿಯೋದು. ಹಾಗಾದ್ರೆ ಇಳಿಕೆ ಕ್ರಮ ಅಂದ್ರೆ ಮೇಲ್ಗಡೆಯಿಂದ ಕೆಳಗಡೆ, ಈ ರೀತಿ ಮೇಲ್ಗಡೆಯಿಂದ ಕೆಳಗಡೆ ಏನ್ ಮಾಡ್ಬೇಕು, ಇಳಿಬೇಕು. ಹಾಗಾದ್ರೆ ಮೇಲ್ಗಡೆಯಿಂದ ಕೆಳಗಡೆ ಇರ್ಬೇಕಂದ್ರೆ ಮೊದ್ಲು ಎಲ್ಲಿ ಇರ್ತೀವಿ, ಮೇಲ್ಗಡೆ ಇರ್ತಿರೋದಿಲ್ಲ, ಮೇಲೆ ಅಟ್ಟದ ಮೇಲೆ ಗುಡ್ಡದ ಮೇಲೆ ಇರ್ತಿರೋದಿಲ್ಲ. ಮೇಲಿಂದ ಕೆಳಗಡೆ ಏನ್ ಮಾಡುದು, ಇಳಿಯೋದು, ಇಳಿಕೆ ಕ್ರಮ. ಹಾಗಾದ್ರೆ ನೀವು ಮ್ಯಾಲ ಅದಿರಪ್ಪ ಅಂದ್ರೆ ಫಸ್ಟ್ ಯಾವ್ದು ಬರಿಬೇಕು, ಕೊಟ್ಟಂತ ಸಂಖ್ಯೆ ಒಳಗ ಫಸ್ಟ್ ಎಂತ ಸಂಖ್ಯೆ ಬರಿಬೇಕು, ದೊಡ್ಡ ಸಂಖ್ಯೆ ಬರಿಬೇಕು. ಕೊಟ್ಟಂತ ಸಂಖ್ಯೆ ಒಳಗ ಫಸ್ಟ್ ಯಾವ ಸಂಖ್ಯೆ ಬರಿಬೇಕು, ದೊಡ್ಡ ಸಂಖ್ಯೆಯನ್ನ ಏನ್ ಮಾಡ್ಬೇಕು, ಬರಿಬೇಕು. ನೋಡ್ರಿ, ಏರಿಕೆ ಕ್ರಮ ಬರಿಬೇಕಂದ್ರ ಫಸ್ಟ್ ಚಿಕ್ಕ ಸಂಖ್ಯೆ ಬರಿಬೇಕು. ಇಳಿಕೆ ಕ್ರಮ ಬರಿಬೇಕಂದ್ರೆ ಫಸ್ಟ್ ಎಂತ ಸಂಖ್ಯೆ ಬರಿಬೇಕು, ದೊಡ್ಡ ಸಂಖ್ಯೆ ಬರಿಬೇಕು. ಎಂತ ಸಂಖ್ಯೆ ಬರಿಬೇಕು ಹೇಳ್ರಿ, ದೊಡ್ಡ ಸಂಖ್ಯೆನ ಏನ್ ಮಾಡ್ಬೇಕು, ಬರಿಬೇಕು. ಹಾಗಾದ್ರೆ ಈ ಕೊಟ್ಟಂತ ಸಂಖ್ಯೆ ಒಳಗ ದೊಡ್ಡ ಸಂಖ್ಯೆ ಯಾವುದು ನೋಡ್ರಿ. ನಾವ್ ಆಗಲಕ್ಕೆ ಕೊಟ್ಟಂತ ಸಂಖ್ಯೆ ಒಳಗ ಫಸ್ಟ್ ಚಿಕ್ಕ ಸಂಖ್ಯೆ ಕಂಡು ಹಿಡಿಬೇಕಾಗಿತ್ತು. ಚಿಕ್ಕ ಸಂಖ್ಯೆ ಕಂಡು ಹಿಡಿಬೇಕಂದ್ರೆ ಯಾವ ಸ್ಥಾನ ನೋಡಿದ್ವಿ, ಆ ಕೊಟ್ಟಂತ ಸಂಖ್ಯೆ ಒಳಗೆ ಅತಿ ದೊಡ್ಡ ಸ್ಥಾನ ಯಾವ್ದು ಇರ್ತೈತಲ್ಲ ಅದನ್ನ ನೋಡಿದ್ವಿ. ಇಲ್ಲಿನ 5 ಅಂಕಿ ಸಂಖ್ಯೆ ಕೊಟ್ಟಾರ. ಹಾಗಾದ್ರೆ 5 ಅಂಕಿ ಸಂಖ್ಯೆ ಕೊಟ್ಟಂದ್ರೆ ಸ್ಥಾನ ಎಲ್ಲಿವರೆಗೂ ಇರ್ತೈತಿ, 10,000ವರೆಗೂ ಇರ್ತೈತಿ. ಕೊಟ್ಟಂತ ಸಂಖ್ಯೆ ಒಳಗ 10,000 ಸ್ಥಾನ ಎಲ್ಲೆಲ್ಲ ನೋಡ್ರಿ, ಇಲ್ಲಿ 10,000ದೊಳಗ 5 ಐತಿ, 10,000ದೊಳಗ 3 ಐತಿ, 10,000ದೊಳಗ 4 ಐತಿ, ಇಲ್ಲಿ 10,000ದೊಳಗ 5 ಐತಿ, ಮತ್ತೆ 10,000ದೊಳಗ ಎಷ್ಟೈತಿ, 3 ಐತಿ. ಹೌದಾ? ಹಾಗಾದ್ರೆ ಇದ್ರೊಳಗೆ ಅತಿ ಚಿಕ್ಕದ್ ಯಾವುದು ನೋಡು, 5 3ಕ್ಕಿಂತ ದೊಡ್ಡದು. ಸಾರಿ, ನಾವು ಇಳಿಕೆ ಕ್ರಮದಲ್ಲಿ ಬರಿಬೇಕಲ್ಲ, ಇಳಿಕೆ ಕ್ರಮದಲ್ಲಿ ಬರಿಬೇಕಂದಾಗ ಮೊದ್ಲು ದೊಡ್ಡ ಸಂಖ್ಯೆ
ನೋಡ್ಬೇಕು. ಹಾಗಾದ್ರೆ ಕೊಟ್ಟಂತ ಸಂಖ್ಯೆ ಒಳಗ ದೊಡ್ಡ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡಿಬೇಕು. ಹಾಗಾದ್ರೆ ಇಲ್ಲಿ 5 3 4 5 3 ಇದ್ರೊಳಗ ಅತಿ ದೊಡ್ಡದು ಯಾವ್ದು ಬರ್ತೈತಿ ನೋಡಿ, 2 ಅದಾವ, 5 ಬರ್ತೈತಿ. ಇಲ್ಲಿನೂ 5 ಐತಿ, ಇಲ್ಲಿನೂ 5 ಐತಿ. ಈ ರೀತಿ ಸೇಮ್ ಇದ್ದಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದ್ರ ನಂತರದ ಸ್ಥಾನ ನೋಡ್ಬೇಕು. ನಂತರ ಸ್ಥಾನದೊಳಗೆ ಇಲ್ಲಿನೂ ಕೂಡ 4 ಐತಿ, ಇಲ್ಲಿನೂ ಕೂಡ ಏನೈತಿ 4 ಐತಿ. ಎರಡು ಸೇಮ್ ಅದಾವ. ನೆಕ್ಸ್ಟ್ ಅದ್ರ ನೆಕ್ಸ್ಟ್ ನೋಡ್ರಿ, ಇಲ್ಲಿ 9 ಐತಿ, ಇಲ್ಲಿ 9 ಐತಿ. ಅದ್ರ ನೆಕ್ಸ್ಟ್ ಇಲ್ಲಿ 7 ಐತಿ, ಇಲ್ಲಿ ಏನೈತಿ 0 ಐತಿ. ಹಾಗಾದ್ರೆ 0 ಅಂದ್ರೆ ಏನೂ ಇಲ್ಲ. ಅದಕ್ಕಿಂತ ದೊಡ್ಡದು ಯಾವ್ದು 7. ಹಾಗಾದ್ರೆ ಇದ್ರೊಳಗ ಅತಿ ದೊಡ್ಡ ಸಂಖ್ಯೆ ಯಾವ್ದು ಬರ್ತೈತಿ, ಇದು ಬರ್ತೈತಿ 54,971. ಇನ್ನು ಅದ್ರ ನೆಕ್ಸ್ಟ್ ಉಳಿದಿದ್ದು ಹೇಳಿದಲ್ಲ 5 ಮತ್ತೆ 5 ಐತೆ ಅಂತ ಇದ ಬರ್ತೈತಿ ಹೋದಿಲ್ಲ, 54,900. ಇನ್ನ ಅದ್ರಕ್ಕಿಂತ ಸಣ್ಣದು ಯಾವ್ದು ಬರ್ತೈತಿ, ಇದು ಇಲ್ಲಿ 3 ಐತಿ ಮತ್ತೆ ಇಲ್ಲಿನೂ ಕೂಡ 3 ಐತಿ. ಇಲ್ಲಿ ಉಳಿದಿರ್ತಕ್ಕಂಥದ್ದು ಎಷ್ಟು 10,000 ಸ್ಥಾನದೊಳಗೆ ಯಾವ್ದೈತಿ 4 ಐತಿ. 4 ಐತಿ ಅಂದ್ರೆ 3ಕ್ಕಿಂತ ಏನಾಗಿರ್ತದ ಅದು ದೊಡ್ಡದಾಗಿರ್ತದಿಲ್ಲ. ಹಾಗಾದ್ರೆ 45,000. ಇನ್ನ ಅದ್ರ ನೆಕ್ಸ್ಟ್ ನೋಡ್ರಿ, 10,000 ಸ್ಥಾನದೊಳಗೆ ಇಲ್ಲಿ 3 ಐತಿ, ಇಲ್ಲಿ ಕೂಡ ಏನೈತಿ 3 ಐತಿ. ಎರಡು ಸೇಮ ಬಂದಾವ. ಇನ್ನು ಅದ್ರ ನೆಕ್ಸ್ಟ್ ನೋಡ್ಕೊಳ್ಳೋಣ. ಇಲ್ಲಿ 8 ಐತಿ, ಇಲ್ಲಿ ಎಷ್ಟೈತಿ 9 ಐತಿ. ಹಾಗಾದ್ರೆ 8 ದೊಡ್ಡದ 9 ದೊಡ್ಡದ 9 ದೊಡ್ಡದಾಗ್ತತಿ. ಹಾಗಾದ್ರೆ 1000 ಸ್ಥಾನದೊಳಗೆ 9 ಯಾವ್ದು ಐತಿ ಅಲ್ಲ ಅದ ನೆಕ್ಸ್ಟ್ ಬರ್ತೈತಿ 39,450. ಅದ್ರ ನೆಕ್ಸ್ಟ್ 38,100. ಅರ್ಥ ಆಗಂತತಿ ನೋಡ್ರಿ. ಇಲ್ಲಿ ಫಸ್ಟ್ ಅತಿ ದೊಡ್ಡ ಸಂಖ್ಯೆ, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು ಇಳ್ಕೊಂತ ಹೋಗೈತಿ. ಇದನ್ನ ನಾವೇನಂತ ಕರಿತೇವೆ ಹೇಳ್ರಿ, ಇಳಿಕೆ ಕ್ರಮ ಅಂತ ಕರಿತೇವೆ. ಇಳಿಕೆ ಕ್ರಮವನ್ನ ನಾವು ಬರಿಬೇಕಂದ್ರೆ ಫಸ್ಟ್ ಎಂತ ಸಂಖ್ಯೆ ಬರಿಬೇಕು, ದೊಡ್ಡ ಸಂಖ್ಯೆನ ಏನ್ ಮಾಡ್ಬೇಕಾಗ್ತತಿ ಬರಿಬೇಕಾಗ್ತತಿ. ಓಕೆ, ಇನ್ನು ನೆಕ್ಸ್ಟ್ ನೋಡ್ಕೊಳ್ಳಿ. 60,606, 67,600, 66,000, 66,700 ಮತ್ತ 60,600. ಎಲ್ಲ 6 6 6 ಅಂತ ಬಂದ ಹೋಗೋದಿಲ್ಲ. ಹಿಂಗಿದ್ದ ನಾವೇನ್ ಮಾಡ್ಬೇಕಂದ್ರೆ ಅವುಗಳ ಸ್ಥಾನವನ್ನು ನೋಡ್ಕೊಂತ ಹೋಗ್ಬೇಕು. ನೋಡ್ರಿ 10,000 ಸ್ಥಾನದೊಳಗೆ ಎಲ್ಲಾ ಕಡೆನೂ 6 ಐತಿ, ಎಲ್ಲಾ ಕಡೆನೂ 6 ಐತಿ. ಹಂಗ 10,000 ಸ್ಥಾನ ಬೇಡ್ರಿ. ಅದ್ರ ನೆಕ್ಸ್ಟ್ ಯಾವ ಸ್ಥಾನ ನೋಡ್ಬೇಕು ನಾವು, 1000 ಸ್ಥಾನ ನೋಡ್ಬೇಕು. 1000 ಸ್ಥಾನದೊಳಗೆ ಇಲ್ಲೇ 0 ಐತಿ, ಇಲ್ಲೇ 7 ಐತಿ, ಇಲ್ಲೇ 6 ಇದೆ, 0 0. ಹಾಗಾದ್ರೆ 0 ದೊಡ್ಡದ, 6 ದೊಡ್ಡದ, 7 ದೊಡ್ಡದ. 7 ಏನಾಗ್ತತಿ ದೊಡ್ಡದಾಗ್ತತಿ. ಹಾಗಾದ್ರೆ ಫಸ್ಟ್ ಯಾವ್ದು ಬರ್ತತಿ 67,600. ಅದ್ರ ನೆಕ್ಸ್ಟ್ ಯಾವ ಸ್ಥಾನ ಬರ್ತತಿ, ಇಲ್ಲಿ ಎಷ್ಟೈತಿ 0 0 0. 1000 ಸ್ಥಾನದೊಳಗೆ ಎಲ್ಲಾ 0 ಅದಾವ, ಇದು ಮಾತ್ರ ಏನೈತಿ 6 ಐತಿ. ಹಾಗಾದ್ರೆ ಅದ್ರ ನೆಕ್ಸ್ಟ್ ಯಾವ್ದು ಬರ್ತತಿ 66,000 ಬರ್ತೈತಿ. ಇನ್ನು ಅದ್ರ ನೆಕ್ಸ್ಟ್ ನೋಡ್ರಿ, ಇಲ್ಲೆಲ್ಲ 0 0 0 ಅದಾವ. ಅದ್ರ ನಂತರ ಸ್ಥಾನ ನೋಡ್ರಿ, ಇಲ್ಲಿ 6 ಐತಿ. ಆಮೇಲೆ ನೆಕ್ಸ್ಟ್ ಇದು ಕಂಪ್ಲೀಟ್ ಆಗಿದೆ, ಇದು ಕಂಪ್ಲೀಟ್ ಆಗಿದೆ. ಇಲ್ಲಿ ಏನೈತಿ 7 ಐತಿ, ಇಲ್ಲಿ 6 ಐತಿ. ಹಾಗಾದ್ರೆ 6 ದೊಡ್ಡದ 7 ದೊಡ್ಡದ, 7 ಏನಾಗ್ತೈತಿ ದೊಡ್ಡದಾಗ್ತೈತಿ. 7 ಎಷ್ಟೈತಿ 60,700. ಅದ್ರ ನೆಕ್ಸ್ಟ್ ನೋಡ್ಕೊರಿ, ಕಂಪ್ಲೀಟ್ ಆಗಿದೆ. ಅದ್ರ ನೆಕ್ಸ್ಟ್ ನೋಡ್ಕೊರಿ, ಇಲ್ಲಿ 6 ಐತಿ, ಅಲ್ಲಿನೂ 6 ಐತಿ, 0 0 ಸೇಮ್. ನೆಕ್ಸ್ಟ್ ಇಲ್ಲಿ 6 ಐತಿ, ಬಿಡಿಯೊಳಗೆ ಏನೈತಿ 0 ಐತಿ. ಹಾಗಾದ್ರೆ ಬಿಡಿಯೊಳಗ 6 ಇದ್ರ ದೊಡ್ಡದ, ಬಿಡಿಯೊಳಗ 0 ಇದ್ರ ದೊಡ್ಡದ. ಬಿಡಿಯೊಳಗ 6 ಇದ್ರೆ ಏನಾಗ್ತತಿ ದೊಡ್ಡದಾಗ್ತತಿ. ಹಾಗಾದ್ರೆ 60,606. ಅದ್ರ ನೆಕ್ಸ್ಟ್ ಉಳಿದಿದ್ ಯಾವ್ದಪ್ಪ ಅಂದ್ರೆ ಒಂದೇ 60,600. ಈ ರೀತಿ ಸಂಖ್ಯೆಗಳನ್ನ ನೀವ್ ಏನ್ ಮಾಡ್ಬೇಕಾಗ್ತದೆ ಹೇಳ್ರಿ, ಕೊಟ್ಟಂತ ಸಂಖ್ಯೆಗಳನ್ನ ಇಳಿಕೆ ಕ್ರಮದಲ್ಲಿ ಏನ್ ಮಾಡ್ಬೇಕು ಬರಿಬೇಕು. ಇಳಿಕೆ ಕ್ರಮದಲ್ಲಿ ಅಂದಾಗ ಮೊದ್ಲು ದೊಡ್ಡ ಸಂಖ್ಯೆ ಬರಿಬೇಕು, ಏರಿಕೆ ಕ್ರಮದಲ್ಲಿ ಅಂದಾಗ ಮೊದ್ಲು ಚಿಕ್ಕ ಸಂಖ್ಯೆ ಬರಿಬೇಕು. ನೀವೇನ್ರ ಈಗ ಕನ್ಫ್ಯೂಸ್ ಆದ ಏನ್ ಮಾಡ್ಕೋರಂದ್ರ, ಏರಿಕೆ ಅಂದ್ರೆ ಮೇಲ್ಗಡೆ ಹೋಗುದು. ಮೇಲ್ಗಡೆ ಹೋಗ್ಬೇಕಂದ್ರೆ ಫಸ್ಟ್ ಎಲ್ಲಿರ್ಬೇಕು ನಾವು, ಕೆಳಗಿರ್ಬೇಕು ಹೋದಿಲ್ಲ. ಕೆಳಗಿರ್ಬೇಕಂದ್ರೆ ಮೊದ್ಲು ಸಣ್ಣ ಸಂಖ್ಯೆ ಬರಿಬೇಕು. ಇನ್ನ ಇಳಿಕೆ ಕ್ರಮ ಅಂದಾಗ ಮೇಲಿಂದ ಕೆಳಗಡೆ ಏನ್ ಮಾಡುದು ಇಳಿಯೋದು. ಹಾಗಾದ್ರೆ ಮೇಲಿಂದ ಕೆಳಗಡೆ ನೀವು ಇಳಿತೀರಪ್ಪ ಅಂದ್ರೆ ಮೊದ್ಲು ಎಲ್ಲಿ ಇರ್ಬೇಕು ನೀವು, ಮೇಲ್ಗಡೆ ಇರ್ಬೇಕು ಹೋದಿಲ್ಲ. ಮೇಲ್ಗಡೆ ಇರ್ತೀರಂದ್ರೆ ಏನ್ ಇರ್ತದ ದೊಡ್ಡದು ಅಂತ ಇರ್ತೈತಿ. ಓಕೆ, ಈ ರೀತಿ ನೀವೇನ್ ಮಾಡಬಹುದು ನೆನಪು ಇಟ್ಕೋಬಹುದು. ಓಕೆ, ಈ ರೀತಿ ದಿನಾನು ಕೊಟ್ಟಂತ ವರ್ಕ್ ಅನ್ನ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರಿ ಅಂದ್ರೆ ನಿಮ್ಗೆ ಈಸಿ ಆಗ್ತೈತಿ. ಯಾಕಂದ್ರೆ ನಾವು ಇವಾಗ ಬೇಸಿಕ್ ಹೇಳಾಗುಂತೀವಿ. ಬೇಸಿಕ್ ಇಂದಾನೆ ನೀವು ನೀಟಾಗಿ ಕಲ್ಕೊಂತ ಬಂದ್ರಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಲೆಕ್ಕಗಳು, ಭಿನ್ನ ರಾಶಿಗಳಾಗಿರ್ಬೋದು, ದಶಮಾಂಶಗಳು, ಶೇಕಡಾ ಕ್ರಮಗಳು, ಆಮೇಲೆ ಸಂಕಲನ, ಗುಣಾಕಾರ, ಭಾಗಾಕಾರ, ಇವೇನ್ ಲೆಕ್ಕಗಳು ಬರ್ತಾವಲ್ಲ ಇವೆಲ್ಲ ಕೂಡ ನಿಮ್ಗೆ ಏನಾಗ್ತಾವ ತುಂಬಾ ಈಸಿ ಆಗ್ತಾವ. ಆಮೇಲೆ ರೇಖಾಗಣಿತ ಬರ್ತೈತಿ. ಆಮೇಲೆ ಸ್ವಲ್ಪ ಸಣ್ಣದಾಗಿ ನಿಮ್ಗೆ ಏನಪ್ಪಾ ಆಕೃತಿಗಳ ಬಗ್ಗೆ ಬರ್ತೈತಿ.
ಇವೆಲ್ಲಾನು ನೀವು ಬೇಸಿಕ್ ಇಂದನೇ ನೀಟಾಗಿ ತಿಳ್ಕೊಂತ ಹೋದ್ರಿ ಅಂದ್ರೆ ನೆಕ್ಸ್ಟ್ ಬರ್ತಕ್ಕಂತ ಕ್ಲಾಸಸ್ ನಿಮ್ಗೆ ಏನಾಗ್ತಾವ ಬಹಳ ಈಸಿ ಆಗ್ತಾವ. ಓಕೆ, ಪ್ರತಿದಿನ ನೀವು ಈ ರೀತಿ ಸೀರಿಯಲ್ ವೈಸ್ ನೀವು ಕ್ಲಾಸ್ಗಳನ್ನ ನೋಡ್ಕೋಬೇಕು ಅಂತಂದ್ರೆ ಮೈ ಕ್ಲಾಸ್ ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಆ ಆಪ್ ಒಳಗೆ ಪ್ರತಿದಿನ ನೀವು ತರಗತಿಗಳನ್ನ ಏನ್ ಮಾಡ್ಕೋಬಹುದು, ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಇಲ್ಲ ಹೋಮ್ವರ್ಕ್ ಕೊಟ್ಟಿದೆ ನೋಡ್ರಿ. ಸ್ಥಾನ ಬೆಲೆ ನಕ್ಷೆ ರಚಿಸಿ. ಇಲ್ಲಿ ಕೊಟ್ಟಂತ ಸಂಖ್ಯೆಗೆ ನೀವೇನ್ ಮಾಡ್ಬೇಕು, ಸ್ಥಾನ ಬೆಲೆ ನಕ್ಷೆ ರಚನೆ ಮಾಡ್ಬೇಕು. ಸ್ಥಾನ ಬೆಲೆ ನಕ್ಷೆ, ಸ್ಥಾನ ಬೆಲೆ ಪಟ್ಟಿ ಹೋದ ತರಗತಿಗಳು ತಿಳಿಸ್ಕೊಟ್ಟಾರ. ನೋಡಿರ್ಲಿಲ್ಲ ಅಂದ್ರೆ ಮತ್ತೊಂದ್ಸಲ ಹೋಗಿ ಆ ತರಗತಿಯನ್ನ ನೀಟಾಗಿ ನೋಡ್ಕೊಳ್ಳಿ. ಇನ್ನ ಕೊಟ್ಟಂತ ಸಂಖ್ಯೆಗಳನ್ನ ವಿಸ್ತರಿಸಿ ಬರಿಬೇಕು. ವಿಸ್ತರಿಸಿ ಬರೀದ್ ಹೇಳ್ಕೊಟ್ಟನಲ್ಲ. ಓಕೆ, ಇಲ್ಲಿ 1 2 3 ಸಂಖ್ಯೆಗಳನ್ನ ಕೊಟ್ಟ. ನೀವು 3 ಸಂಖ್ಯೆಗಳನ್ನ ನಿಮ್ ನೋಟ್ಬುಕ್ ಒಳಗೆ ಏನ್ ಮಾಡ್ರಿ, ವಿಸ್ತರಿಸಿ ಬರೀರಿ. ಈ 2 ಸಂಖ್ಯೆಗಳಿಗೆ ಸ್ಥಾನ ಬೆಲೆ ನಕ್ಷೆಯನ್ನ ಏನ್ ಮಾಡ್ರಿ, ರೆಡಿ ಮಾಡ್ರಿ. ಓಕೆ, ಅದನ್ನ ರೆಡಿ ಮಾಡಿ ಫೋಟೋ ತೆಗೆದು ನಮ್ದೇನ್ ಆಪ್ ಇದೆಯಲ್ಲ, ಆಪ್ ನ ಚಾಟ್ ಬಾಕ್ಸ್ ಒಳಗೆ ಏನ್ ಮಾಡ್ರಿ ನೀವು ಕಳ್ಸಿದ್ರಿ ಅಂದ್ರೆ ನೀವು ಹೆಂಗ್ ಸ್ಟಡಿ ಮಾಡಾಕಂತೀರಿ, ಯಾವ ರೀತಿ ಸ್ಟಡಿ ಮಾಡಾಕಂತೀರಿ ಅಂತ ನಾ ಏನ್ ಮಾಡ್ತೇನೆ ನೋಡ್ತೇನೆ. ಓಕೆ, ಥ್ಯಾಂಕ್ ಯು. ಮುಂದಿನ ತರಗತಿಯೊಳಗೆ ಭೇಟಿಯಾಗೋಣ. ಥ್ಯಾಂಕ್ ಯು.